Dear students, welcome back to Abhiyan's Physics online class. ಲಾಸ್ಟ್ ವಿಡಿಯೋದಲ್ಲಿ ನಾವು ಕ್ವಶನ್ ನಂಬರ್ 75 ತನಕ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಕ್ವಶನ್ ನಂಬರ್ 76 ಇಂದ 100 ಕ್ವಶನ್ ತನಕ ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನಂಬರ್ 76 ಏನ್ ಹೇಳುತ್ತೆ, ಟೂ ಪ್ಯಾರಲಲ್ ಕಂಡಕ್ಟಿಂಗ್ ಪ್ಲೇಟ್ಸ್ ಆಫ್ ಏರಿಯಾ 2.5 meter square each are 6 millimeter apart and are both earth. A third plate identical with the first two is placed at a distance of 2 millimeter from one of the earthed plates. Given charge 1 coulomb. The potential of the central plate is ಅಂತ ಕೇಳಿದೆ. ಸೊ ಈಗ ಏನ್ ಮಾಡ್ಬೇಕು, ಚಾರ್ಜ್ ಎಷ್ಟು ಕೊಟ್ಟಿದಾರ ಈಗ ನೋಡ್ರಿ. ಫಸ್ಟ್ ಇಂದ ಹೇಳ್ತೀನಿ, ಎಷ್ಟು ಪ್ಲೇಟ್ ಇದೆ, ಎರಡು ಪ್ಲೇಟ್ ಇದೆ. ಫಸ್ಟ್ ಅಂಡ್ ದಿಸ್ ಪ್ಲೇಟ್, ಇವೆರಡನ್ನ ಏನ್ ಮಾಡಿದಾರೆ, ಅರ್ಥಿಂಗ್ ಮಾಡಿದಾರೆ. ಅವೆರಡರ ಮಧ್ಯೆ ಟೋಟಲ್ ಡಿಸ್ಟೆನ್ಸ್ 6 mm ಇರುತ್ತೆ. ಈಗ ಏನ್ ಮಾಡ್ತಾರೆ, ಈ ಪ್ಲೇಟ್ ಅನ್ನ ಮಧ್ಯೆ ಇನ್ಸರ್ಟ್ ಮಾಡ್ತಾರೆ. ಈ ಪ್ಲೇಟ್ ಎಷ್ಟು ದೂರದಲ್ಲಿ ಇರುತ್ತೆ, ಯಾವ್ದಾದ್ರು ಒಂದು ಪ್ಲೇಟ್ ಇಂದ 2 mm ಅಷ್ಟು ದೂರದಲ್ಲಿ ಇರುತ್ತೆ. ಸೊ ಫಸ್ಟ್ ಪ್ಲೇಟ್ ಇಂದ 2 mm ಅಷ್ಟು ದೂರದಲ್ಲಿ ಪ್ಲೇಸ್ ಮಾಡ್ತೀನಿ. ಹಾಗಾದ್ರೆ ಈ ಪ್ಲೇಟ್ ಇಂದ 4 mm ಅಷ್ಟು ದೂರ ಆಗುತ್ತೆ, ಯಾಕೆಂದ್ರೆ ಟೋಟಲ್ ಡಿಸ್ಟೆನ್ಸ್ 6 mm ಇರುತ್ತೆ. ಏರಿಯಾ ಆಫ್ ಈಚ್ ಪ್ಲೇಟ್ ಎಷ್ಟಿದೆ, 2.5 ಮೀಟರ್ ಸ್ಕ್ವೇರ್ ಇರುತ್ತೆ. ನಾವು ಈಗ ಎರಡನ್ನು ಅರ್ಥಿಂಗ್ ಮಾಡಿದಾಗ ಇದೆರಡು ಸೇಮ್ ಪೊಟೆನ್ಷಿಯಲ್ ಇರುತ್ತೆ. ಅರ್ಥಿಂಗ್ ಮಾಡಿದಾಗ 0 ವೋಲ್ಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಈ ಪ್ಲೇಟಿಗೆ ಏನ್ ಮಾಡ್ತಾರೆ, ಮಧ್ಯದ ಪ್ಲೇಟಿಗೆ 1 ಕೂಲಂಬ್ ಆಫ್ ಚಾರ್ಜ್ ಅನ್ನ ಕೊಡ್ತಾರೆ. ಅವಾಗ ಈ ಎರಡು ಪ್ಲೇಟ್ಸ್ ಕೆಪಾಸಿಟರ್ ತರ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಈ ಪ್ಲೇಟ್ ನ ಕೆಪಾಸಿಟೆನ್ಸ್ C1 ಅಂತ ಇಟ್ಕೊಳ್ಳೋಣ, ಈ ಪ್ಲೇಟಿನ ಕೆಪಾಸಿಟೆನ್ಸ್ C2 ಅಂತ ಇಟ್ಕೊಳ್ಳೋಣ. ಸೊ ಹಾಗಾದ್ರೆ 3 ಪ್ಲೇಟ್ ಇದೆ, ಡೆಫಿನೆಟ್ಲಿ 2 ಕೆಪಾಸಿಟರ್ ಫಾರ್ಮ್ ಆಗಬೇಕು. ಬಟ್ ನೆಕ್ಸ್ಟ್ ಪ್ರಾಬ್ಲಮ್ ಏನಂದ್ರೆ, ಇವೆರಡು ಸೀರೀಸ್ ಇದೆಯೋ ಪ್ಯಾರಲಲ್ ಇದೆಯೋ ಚೆಕ್ ಮಾಡ್ಬೇಕು. ನೋಡೋಣ. ಈಗ ಏನ್ ಮಾಡಿ, ಇದೆರಡು ಸೇಮ್ ಪೊಟೆನ್ಷಿಯಲ್ ಇರುತ್ತೆ, ಯಾಕೆಂದ್ರೆ ಅರ್ಥಿಂಗ್ ಮಾಡಿರ್ತಾರೆ. ಅದೆರಡು ಕಾಮನ್ ಇರುತ್ತೆ ಪೊಟೆನ್ಷಿಯಲ್. ಹಾಗಾಗಿ ಎ ಅನ್ನೋ ಪಾಯಿಂಟ್ ಗೆ ಕನೆಕ್ಟ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ, ಯಾಕೆಂದ್ರೆ ಎರಡು ಅರ್ಥಿಂಗ್ ಮಾಡಿದ್ರೆ ಈ ಸರ್ಫೇಸ್ ಅನ್ನ. ಈ ಸೆಕೆಂಡ್ ನಂಬರ್ ಪ್ಲೇಟ್ ಇದೆಯಲ್ಲ, ಇದಕ್ಕೆ ಒಂದು ಪಾಯಿಂಟ್ ಕೊಡಿ, ಅದ್ರ ಹೆಸರು ಬಿ ಅಂತ ಇಟ್ಕೊಳ್ಳೋಣ. ಬಿ ಇಸ್ ದ ಪಾಯಿಂಟ್. ಈಗ ನೋಡಿ, ಇನ್ನರ್ ಸರ್ಫೇಸ್ ಗೆ ನೇಮ್ ಮಾಡ್ತಾ ಬನ್ನಿ. ಔಟರ್ ಸರ್ಫೇಸ್ ನಮ್ಗೆ ಬೇಕಾಗಿಲ್ಲ. ಇನ್ನರ್ ಸರ್ಫೇಸ್, ಫಸ್ಟ್ ಪ್ಲೇಟಿನ ಇನ್ನರ್ ಸರ್ಫೇಸ್ 1, ಇದಕ್ಕೆ 2 ಅಂತ ನೇಮ್ ಮಾಡಿ. ಅದೇ ಪ್ಲೇಟಿಗೆ ಇನ್ನೊಂದು ಸರ್ಫೇಸ್ಗೆ 3 ಅಂತ ನೇಮ್ ಮಾಡಿ, ಇದಕ್ಕೆ 4 ಅಂತ ನೇಮ್ ಮಾಡಿ. ಈ ಸರ್ಫೇಸ್ಗೆ ಏನು ನೇಮ್ ಕೊಡಕ್ ಹೋಗ್ಬೇಡ್ರಿ, ಔಟರ್ ಸರ್ಫೇಸ್ಗೆ ನೇಮ್ ಕೊಡಕ್ ಹೋಗ್ಬೇಡಿ. ನಂಬರ್ಸ್ ನ ಅವಶ್ಯಕತೆ ಇಲ್ಲ. ಈಗ ಏನ್ ಮಾಡಿ, ಈ ಪ್ಲೇಟ್ಸ್ ಅನ್ನ ಎ ಟರ್ಮಿನಲ್ ಇಂದ ಯಾವ್ಯಾವ ಪ್ಲೇಟ್ಸ್ ಹೋಗಿದೆ ಆ ಪ್ಲೇಟ್ಸ್ ನ ಬರ್ಕೊಳ್ಳಿ. ನೋಡಿ, ಎ ಟರ್ಮಿನಲ್ ಇಂದ ಒಂದು 4 ಅನ್ನೋ ನಂಬರ್ ಪ್ಲೇಟ್ ಹೋಗಿದ್ಯಾ, ಇದು ಎ ಟರ್ಮಿನಲ್. 4 ಅನ್ನೋ ಪ್ಲೇಟ್ ಹೋಗಿದೆ, 4 ಪ್ಲೇಟ್ ನಂಬರ್ 4 ಇನ್ನರ್ ಸರ್ಫೇಸ್. ಆಮೇಲೆ ಅದೇ ಎ ಇಂದ ನೋಡ್ರಿ, ಔಟರ್ ಸರ್ಫೇಸ್ ಬೇಕಾಗಿಲ್ಲ, ಇನ್ನರ್ ಸರ್ಫೇಸ್ 1 ಅನ್ನೋ ಪ್ಲೇಟ್ ಹೋಗಿದೆ, 1 ಪ್ಲೇಟ್ ನಂಬರ್ 1. ಓಕೆ, ನೆಕ್ಸ್ಟ್ ಅಲ್ಲಿ ಮುಗೀತು. ನೆಕ್ಸ್ಟ್ ಬಿ ಅನ್ನೋ ಪಾಯಿಂಟ್ ತಗೊಳ್ಳಿ. ಈ ಕಡೆಯಿಂದ ಬಿ ಅನ್ನೋ ಪಾಯಿಂಟ್ ಇಂದ ಒಂದೇ ಪ್ಲೇಟ್ ಇದೆ, 2 ಸರ್ಫೇಸ್ ತಗೊಳ್ಬೇಕು, ಸೆಕೆಂಡ್ ಸರ್ಫೇಸ್ ಮತ್ತೆ ಥರ್ಡ್ ಸರ್ಫೇಸ್. ಸೆಕೆಂಡ್ ಸರ್ಫೇಸ್ ಯಾವ್ದು ಕನೆಕ್ಟ್ ಆಗಿದೆ, ಇದರ ಫಸ್ಟ್ ಸರ್ಫೇಸ್ ಗೆ ಕನೆಕ್ಟ್ ಆಗಿದೆ. ಬಿ ಇಂದ ಬಂದಿರೋ ಪ್ಲೇಟಿನ ಸೆಕೆಂಡ್ ಸರ್ಫೇಸ್ ಫಸ್ಟ್ ಸರ್ಫೇಸ್ ಜೊತೆ ಲಿಂಕ್ ಆಗಿದೆ. ಅದ್ರ ನಾವೇನಂತ ಕರಿತೀವಿ, ಕೆಪಾಸಿಟರ್ C1 ಅಂತ ಕರಿತೀವಿ. ನೆಕ್ಸ್ಟ್ ಅದೇ ಬಿ ಇಂದ ಥರ್ಡ್ ಸರ್ಫೇಸ್ ಯಾವ್ದು ಕನೆಕ್ಟ್ ಆಗಿದೆ, 4 ಗೆ ಕನೆಕ್ಟ್ ಆಗಿದೆ, C2 ಕೆಪಾಸಿಟರ್ ಫಾರ್ಮ್ ಆಗುತ್ತೆ. ಥರ್ಡ್ ಸರ್ಫೇಸ್ ಕೆಪಾಸಿಟೆನ್ಸ್ C2. ಈಗ ಈ ಎರಡು ಪ್ಲೇಟ್ಸ್ ಮಧ್ಯ C1 ಕೆಪಾಸಿಟರ್ ಪ್ಲೇಟ್ಸ್ ಮಧ್ಯ ಡಿಸ್ಟೆನ್ಸ್ ಎಷ್ಟಿದೆ, 2 mm ಇದೆ. ಅದನ್ನ D1 ಅಂತ ಇಟ್ಕೊಳ್ಳೋಣ, D1. ಈ ಪ್ಲೇಟ್ಸ್ ಮಧ್ಯೆ ಎಷ್ಟಿದೆ ಡಿಸ್ಟೆನ್ಸ್, 4 mm ಇದೆ, D2 ಅಂತ ಇಟ್ಕೊಳ್ಳೋಣ. ಏರಿಯಾ ಆಫ್ ದ ಪ್ಲೇಟ್ ಇದ್ರದ್ದು ಎ ಇರುತ್ತೆ, ಇದ್ರದ್ದು ಎ ಇರುತ್ತೆ. ನಾವು ದೀಸ್ ಟು ಕೆಪಾಸಿಟರ್ಸ್ ಆರ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಫಸ್ಟ್ ನಮ್ಗಿದು ಗೊತ್ತಾಗ್ಬೇಕು. ಆಮೇಲೆ ನಾವೇನ್ ಮಾಡ್ಬೋದು, ಪೊಟೆನ್ಷಿಯಲ್ ನ ಕಂಡುಹಿಡಿಬಹುದು. ವಿ ಹೇಗೆ ಕಂಡುಹಿಡಿಯೋದು, ಅದಕ್ಕೆ ಫಾರ್ಮುಲಾ ಏನೋ, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ವಿ ಏನಾಗುತ್ತೆ, ಕ್ಯೂ ಬೈ ಸಿ ಆಗುತ್ತೆ. ಸೊ ದಟ್ ಇಂಪ್ಲೈಸ್ ವಿ ಕ್ಯಾನ್ ಬಿ ರಿಟನ್ ಆಸ್ ಕ್ಯೂ ಬೈ ಸಿ. ಕ್ಯೂ ಆಲ್ರೆಡಿ ನಮಗೆ ಗೊತ್ತಾಗಿದೆ, 1 ಕೂಲಂಬ್ ಆಫ್ ಚಾರ್ಜ್ ಇರುತ್ತೆ. ಸಿ ಒಂದು ಕಂಡುಹಿಡ್ಕೊಂಬ. ಸಿ ಅಂದ್ರೆ ಇವೆರಡಲ್ಲ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಕಂಡುಹಿಡಿಯೋದೇ ಪ್ರಾಬ್ಲಮ್. ಹೇಗೆ ಕಂಡುಹಿಡಿಯೋದು, ವೆನ್ ಬೋತ್ ದ ಕೆಪಾಸಿಟರ್ಸ್ ಆರ್ ಇನ್ ಪ್ಯಾರಲಲ್ ಏನಂತ ಬರೀಬಹುದು, ಸಿ effective capacitance is C1 plus C2. So C is equal to C1 ಹೇಗೆ ಬರೆಯೋದು, ಏನು ಇಲ್ಲಿ ಎರಡು ಪ್ಲೇಟ್ಸ್ ಮಧ್ಯೆ ಏನಿದೆ, ಏರ್ ಮೀಡಿಯಂ ಇದೆ. ಹಾಗಾಗಿ ಫಾರ್ಮುಲಾ ಏನಾಗುತ್ತೆ, ಎಪ್ಸಿಲಾನ್ ನಾಟ್ ಎ ಬೈ ಡಿ. ಡಿ ಎಷ್ಟಿದೆ, ಫಸ್ಟ್ ಕೆಪಾಸಿಟರ್ D1, ಸೆಕೆಂಡ್ ಕೆಪಾಸಿಟರ್ ಎಪ್ಸಿಲಾನ್ ನಾಟ್ ಎ ಬೈ ಡಿಸ್ಟೆನ್ಸ್ ಎಷ್ಟಿದೆ, D2 ಇದೆ. ಸೊ ನಾವು C is equal to ಎಪ್ಸಿಲಾನ್ ನಾಟ್ ಎ ಕಾಮನ್ ತಕೊಂಡ್ರೆ ಏನ್ ಬರುತ್ತೆ, 1/D1 ಪ್ಲಸ್ 1/D2 ಆಗುತ್ತೆ. ನಾವು C is equal to epsilon naught ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ
8.854 into 10⁻⁻12 into area of the plates ಕೊಟ್ಟಿದ್ದಾರೆ ಅವರೇ 2.5 meter square into 1 by ಡಿಸ್ಟೆನ್ಸ್ ಎಷ್ಟಿದೆ d1 2 ಮಿಲಿಮೀಟರ್ ಇದೆ, d2 4 mm ಆಗುತ್ತೆ. ಅಲ್ಲಿಗೆ 2 ಮಿಲಿಮೀಟರ್ ಪ್ಲಸ್ 1/4. ಇಲ್ಲಿ 10⁻2 ಮಿಲಿಮೀಟರ್ ಇಂದ 10⁻⁻3 ಇವೆರಡು ಡಿನಾಮಿನೇಟರ್ ಅಲ್ಲಿ ಕಾಮನ್ ಬರುತ್ತೆ. ಸೊ ಇಫ್ ಯು ಕ್ಯಾಲ್ಕುಲೇಟ್ ಯು ಆರ್ ಗೋಯಿಂಗ್ ಟು ಗೆಟ್ the capacitance as 16.5 into 10 to the power of -9 ಕೂಲಂಬ್ ಬರುತ್ತೆ, ಸಾರಿ ಫ್ಯಾರಡ್. ಇದು ಎಫೆಕ್ಟಿವ್ ಕೆಪಾಸಿಟೆನ್ಸ್. ಈಗ ನಾವೇನ್ ಮಾಡ್ಬೋದು, ವಿ ಕಂಡಿಡಿ ಪೊಟೆನ್ಷಿಯಲ್ ವಿ ಇಸ್ ಈಕ್ವಲ್ ಟು q/c. q ಎಷ್ಟು 1 ಕೂಲಂಬ್ ಚಾರ್ಜ್ ಅನ್ನು ಕೊಟ್ಟಿದ್ದಾರೆ, 1 ಹಾಕೊಳ್ಳಿ ಡಿವೈಡೆಡ್ ಬೈ ಇದೆಷ್ಟಿದೆ 16.5 into 10⁻⁻9. ಅಲ್ಲಿಗೆ ವಿ ಕಮ್ಸ್ ಔಟ್ ಟು ಬಿ, ವಿ ಎಷ್ಟು ಬರುತ್ತೆ ಅಂತಂದ್ರೆ 6 into 10⁻7 ವೋಲ್ಟ್ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 77. ಈಕ್ವಲೆಂಟ್ ಕೆಪಾಸಿಟೆನ್ಸ್ ಇನ್ ದ ನೆಟ್ವರ್ಕ್ ಆಸ್ ಶೋನ್ ಇನ್ ಫಿಗರ್ ಈಸ್ ಅಂತ ಕೇಳಿದ್ರೆ, ಈಕ್ವಲೆಂಟ್ ಕೆಪಾಸಿಟೆನ್ಸ್ ನ ಕಂಡುಹಿಡಿಬೇಕು. ಈ ತರ ನೆಟ್ವರ್ಕ್ ಇದೆ ನೋಡ್ರಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ 400 ವೋಲ್ಟ್. ಸೊ ಒಂದ್ ಕಡೆ ನೆಗೆಟಿವ್ ಪೊಟೆನ್ಷಿಯಲ್, ಇನ್ನೊಂದ್ ಕಡೆ ಪಾಸಿಟಿವ್ ಪೊಟೆನ್ಷಿಯಲ್. ಹಾಗಾಗಿ ಈ ನೆಟ್ವರ್ಕ್ ನ ರೀರೈಟ್ ಮಾಡುವ ಹೇಗೆ ಅಂತಂದ್ರೆ ನೋಡ್ರಿ, ಇದನ್ನ ಹಾಗೆ ಬರ್ಕೊಳ್ಳಿ, C1 C2 C3 ಹಾಗೆ ಬರ್ಕೊಳ್ಳಿ. C1 ಇದು C2 ಮತ್ತೆ C3 C1 ಗೆ ಪ್ಯಾರಲಲ್ ಇದೆ, C2 ಮತ್ತೆ C3 ಸೀರೀಸ್, ಅವೆರಡು C2 ಅಂಡ್ C3. ಈಗ ಈ ಪಾಯಿಂಟ್ ಏನು, ಈ ಪಾಯಿಂಟ್ ಒಂದು ನೇಮ್ ಕೊಟ್ಬಿಡೋಣ, ಎ ಪಾಯಿಂಟ್ ಅಂತ. ಎ ಪಾಯಿಂಟ್ ಏನಿದೆ ಪಾಸಿಟಿವ್ ಪೊಟೆನ್ಷಿಯಲ್ ಇದೆಯಾ. ನೆಕ್ಸ್ಟ್ ಏನ್ ಮಾಡಿ, ಈ ಪಾಯಿಂಟಿಗೆ ಬಿ ಅಂತ ನೇಮ್ ಮಾಡಿ. ಅಂದ್ರೆ ಯಾವ್ದಿದು, ಈ ಪಾಯಿಂಟ್ ಬಿ. ಬಿ ಇಂದ ವೈರ್ ಎಲ್ಲಿಗೆ ಹೋಗಿದೆ, C4 ಹೋಗಿದೆ, C4 ಇಂದ ನೆಗೆಟಿವ್ ಪೊಟೆನ್ಷಿಯಲ್. ಈ ವೈರ್ ಏನ್ ಮಾಡಿ ಎಳೆದು ಆ ಕಡೆ ಹಾಕ್ರಿ. ದಿಸ್ ಈಸ್ C4, ಎಲ್ಲಿಗೆ ಹೋಗಿದೆ ನೆಗೆಟಿವ್ ಪೊಟೆನ್ಷಿಯಲ್. ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ 400 ವೋಲ್ಟ್. ದಿಸ್ ಇಸ್ ಹೌ ವಿ ಕ್ಯಾನ್ ರೀರೈಟ್ ದಿಸ್ ಸರ್ಕ್ಯೂಟ್. ಈಗ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಕಂಡುಹಿಡಿಬೇಕಂತೆ. ಎಲ್ಲವೂ ಎಷ್ಟೆಷ್ಟಿದೆ 400 ಇದೆ. ಓಕೆ ಸಾರಿ, ದಿಸ್ ಒನ್ ಈಸ್ 100, ದೀಸ್ ಟು ಆರ್ 400, ದಿಸ್ ಒನ್ ಈಸ್ ಆಲ್ಸೋ 400. ಈಗೇನ್ ಮಾಡಿ, ಇವೆರಡು ಸೀರೀಸ್ ಅಲ್ಲಿ ಇದೆ, ಇವೆರಡನ್ನು ಬಿಡಿಸ್ಕೊಡಿ. ಇದು ಹಾಗೆ ಇರಲಿ, C4 ಹಾಗೆ ಇರಲಿ, ಇದು ಬಿ ಪಾಯಿಂಟ್, ಇದು ನೆಗೆಟಿವ್ ಪೊಟೆನ್ಷಿಯಲ್. ಈ C1 ಹಾಗೆ ಇರಲಿ, C1 400 ಇರುತ್ತಾ, ಇದು 400 ಇದೆ, 400 ಬರ್ಕೊಳ್ಳಿ. 400 ಇವೆರಡು ಸೀರೀಸ್ ಅಲ್ಲಿ ಇದೆ, ಎ ಪಾಯಿಂಟ್ ದಿಸ್ ಪಾಯಿಂಟ್. ಇವೆರಡನ್ನು ಬಿಡಿಸಿದ್ರೆ ಎಷ್ಟಾಗುತ್ತೆ 200 ಆಗುತ್ತೆ. ಯಾಕೆ ಅಂತಂದ್ರೆ CS is equal to C/N. 400 ನಾವು ಎರಡಿದಾವೆ, ವಿಲ್ ಬಿಕಮ್ 100. ಈಗ ಇದೆಷ್ಟಿದೆ 100 ಅಲ್ಲ, ಇದು 100. ಈಗ ಈ 200 ಮತ್ತೆ 100 ಎರಡು ಪ್ಯಾರಲಲ್ ಇದೆ. ಏನ್ ಮಾಡ್ಬೋದು, ಈ 400 ಹಾಗೆ ಇರಲಿ, ಇದು ಬಿ ಪಾಯಿಂಟ್, ಇದು ಎ ಪಾಯಿಂಟ್. ಸೊ ಇವೆರಡು ಪ್ಯಾರಲಲ್ ಇದೆ, ಅವದೇನ್ ಮಾಡ್ಬೋದು, ಒಂದು ಕೆಪಾಸಿಟರ್ ಮಾಡ್ಕೋಬಹುದು. ಪ್ಯಾರಲಲ್ ಇದ್ದಾಗ ಏನಾಗುತ್ತೆ C1 ಪ್ಲಸ್ C2 ಆಗುತ್ತೆ. ಅಂದ್ರೆ 200 ಪ್ಲಸ್ 100 ಇಟ್ ವಿಲ್ ಬಿಕಮ್ 300. ನೆಕ್ಸ್ಟ್ ಈಗ ಇವೆರಡು ಸೀರೀಸ್ ಆಗೋಯ್ತು. ಸೀರೀಸ್ ಆದ್ರೆ ಏನ್ ಮಾಡ್ಬೇಕು, ಅಗೇನ್ C1 C2 ಬೈ C1 ಪ್ಲಸ್ C2 ಅಂದ್ರೆ 4 into 3 by 4 plus 3. ಅಲ್ಲಿಗೆ ಏನಾಗುತ್ತೆ 12/7. ಎರಡು zeros ಹಾಕೊಳ್ಬೇಕು. 1200/7 ಅಂದ್ರೆ 400 into 300 by 400 plus 300 which gives 1200/700. zeros ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಆಪ್ಷನ್ ಯಾವುದು, 1200/7. ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಬರೀತೀನಿ, 400 into 300 by 400 plus 300. ಸೊ zeros ಕ್ಯಾನ್ಸಲ್ ಆದ್ರೆ ನಮಗೆ ಕೊನೆಗೆ ಎಷ್ಟು ಉಳಿಯುತ್ತೆ, ಪೈಕೋ farad is the next. Question number 78. The capacitance of parallel plate capacitor with air as dielectric is C ಅಂತೆ. ಅಂದ್ರೆ ಏರ್ ಮೀಡಿಯಂ ಇದ್ದಾಗ ಅದರ ಕೆಪಾಸಿಟೆನ್ಸ್ ಎಷ್ಟಿದೆ C ಇದೆಯಂತೆ. ಸೊ ಏರ್ ಮೀಡಿಯಂ ಇದ್ದಾಗ ನಾವು ಫಾರ್ಮುಲಾ ಏನಂತ ಬರೀಬಹುದು, ε0 A/D ಅಂತ ಬರ್ಕೊಳ್ಬಹುದು. ಡಯಾಗ್ರಾಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಫ್ ಸ್ಲ್ಯಾಬ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K and of the thickness as the separation between the plates is introduced ಅಂತೆ. ಈಗೇನ್ ಮಾಡ್ತಾರೆ, ಎರಡು ಪ್ಲೇಟ್ಸ್ ನ ಇನ್ಸ್ಟೆಡ್ ಆಫ್ ರೈಟಿಂಗ್ ಲೈಕ್ ದಿಸ್ ಈ ತರ ಬರ್ಕೊಳ್ಳುವ, ರೈಟ್ ಲೈಕ್ ದಿಸ್, ವರ್ಟಿಕಲ್ ಆಗಿ ಬರ್ಕೊಳ್ಳೋಣ. ಸೊ ಈಸಿ ಟು ಅಂಡರ್ಸ್ಟ್ಯಾಂಡ್ ತರ ಬರ್ಕೊಳ್ಳೋಣ. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, ಡಿಸ್ಟೆನ್ಸ್ D ಇದೆ, ಇಲ್ಲಿದೆ ದಿಸ್ ಡಿಸ್ಟೆನ್ಸ್ ಐ ಆಮ್ ರೈಟಿಂಗ್. ಸೊ ಫಸ್ಟ್ ಏನಿತ್ತು, ಪೂರಾ ಏರ್ ಮೀಡಿಯಂ ಇತ್ತು. ಈಗೇನ್ ಮಾಡ್ತಾರೆ, ನಾವು ಇದನ್ ಬೇಕಾದ್ರೆ C1 ಅಂತ ಇಟ್ಕೊಳ್ಳೋಣ. ಈಗೇನ್ ಮಾಡ್ತಾರೆ, ಡೈಎಲೆಕ್ಟ್ರಿಕ್ ಮೀಡಿಯಂ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಷ್ಟು ಇಂಟ್ರೊಡ್ಯೂಸ್ ಮಾಡ್ತಾರೆ, K. ಎಷ್ಟಕ್ಕೆ, ಅದರ ಥಿಕ್ನೆಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಮೀಡಿಯಂ ನ ಥಿಕ್ನೆಸ್ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈಸ್ K ಮತ್ತೆ ಅದರ ಥಿಕ್ನೆಸ್ D ಇದೆ. ಮತ್ತೆ ಇದೇನ್ ಮಾಡ್ತಾರೆ, ಟು ಫಿಲ್ ಮಾಡ್ತಾರೆ. ಸೊ ಹಾಗಿದ್ರೆ ಇಂಟ್ರೊಡ್ಯೂಸ್ ಸೊ ದಟ್ ಟು ಫಿಲ್
1/4 ಆಫ್ ದ ಕೆಪಾಸಿಟರ್. 1/4 ಆಫ್ ದ ಕೆಪಾಸಿಟರ್ ಎಷ್ಟು ಏರಿಯಾದಲ್ಲಿ ಫಿಲ್ ಮಾಡಿದಾರಂತೆ? 1/4 ಆಫ್ ದ ಕೆಪಾಸಿಟರ್ ಅಂತೆ. ಅಲ್ಲಿಗೆ 1/4 ಆಫ್ ಟೋಟಲ್ ಏರಿಯಾ. ಮುಂಚೆ ಎಷ್ಟಿತ್ತು ಏರಿಯಾ? ಟೋಟಲ್ ಏರಿಯಾ ಆಫ್ ದ ಪ್ಲೇಟ್ ಎ ಇತ್ತು, ಅದರಲ್ಲಿ 1/4 ಡೈಎಲೆಕ್ಟ್ರಿಕ್ ಮೀಡಿಯಂ ಫಿಲ್ ಮಾಡಿದರೆ ಇನ್ನು ಉಳಿದಿದೆಷ್ಟು? 3/4 ಅಷ್ಟು ಏರ್ ಮೀಡಿಯಂ ಹಾಗೆ ಇರುತ್ತೆ. ಈಗ ಇವೆರಡು ಕೆಪಾಸಿಟರ್ ಫಾರ್ಮ್ ಆಯ್ತಿಲ್ಲ, 2 ಕೆಪಾಸಿಟರ್ ಇದೆ. ಈಗ ಈ 2 ಕೆಪಾಸಿಟರ್ ಇದನ್ನ ಬೇಕಾದ್ರೆ C3 ಅಂತ ಇಟ್ಕೊಳ್ಳಿ, ಇದನ್ನ C4 ಅಂತ ಇಟ್ಕೊಳ್ಳಿ. ಈ 2 ಕೆಪಾಸಿಟರ್ ಫಾರ್ಮ್ ಆಗಿದ್ದು ಹೇಗಿರುತ್ತೆ? ಈ ತರ ಬರ್ಕೊಂಡು ನಮ್ಗೆ ಅನುಕೂಲ ಆಗುತ್ತೆ. ಈ ಅಪ್ಪರ್ ಒನ್ ಏನಿದೆ ಇದನ್ನ C3 ಮಾಡ್ಕೊಳ್ಳಿ, ಇದು ಈ ಲೋಯರ್ ಒನ್ ಏನಿದೆ ಇದನ್ನ C4 ಅಂತ ಮಾಡ್ಕೊಳ್ಳಿ. C2 ಬೇಕಾದ್ರೆ ಮಾಡ್ಕೊ, C2 C3 ಮಾಡ್ಕೊಳ್ಳಿ, C2 C3. ನೌ ದೇ ಆರ್ ಇನ್ ಪ್ಯಾರಲಲ್. ಡಯಾಗ್ರಾಮ್ ನ ಈ ತರದ್ನ ಈ ಸೈಡ್ ಬರ್ಕೊಂಡ್ರೆ ಅವಾಗ ನಮ್ಗೆ ಅದೆರಡು ಪ್ಯಾರಲಲ್ ಇದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ ನಮ್ಗೆ. ಈಗ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಏನಂತ ಬರೀಬಹುದು? C is equal to C2 plus C3 ಅಂತ ಬರೀಬಹುದು. ಸೊ C is equal to C2 ಅಂದ್ರೆ ಈ ಕೆಪಾಸಿಟೆನ್ಸ್. ಹಾಗಾದ್ರೆ ಎಪ್ಸಿಲಾನ್ ನಾಟ್ ಏರಿಯಾ ಇದೆ, ಎಪ್ಸಿಲಾನ್ ನಾಟ್ ಏರಿಯಾ ಎಷ್ಟಿದೆ? 1/4 ಆಫ್ ಏರಿಯಾ ಇದೆ. ಡಿಸ್ಟೆನ್ಸ್ ಎಷ್ಟಿದೆ ಇದ್ರದ್ದು? ಈಕ್ವಲ್ ಟು ಡಿ ಓನ್ಲಿ. ಮತ್ತೆ ಡೈಎಲೆಕ್ಟ್ರಿಕ್ ಮೀಡಿಯಂ ಅದ್ರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಇದೆ, ಪ್ಲಸ್ ಇದು ತಗೊಳ್ಳಿ C3 ಏರ್ ಮೀಡಿಯಂ ಇದೆ, ಹಾಗಾದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 1, ಎಪ್ಸಿಲಾನ್ ನಾಟ್ ಹಾಗೆ ಇರಲಿ. ಏರಿಯಾ ಎಷ್ಟಿದೆ? 3/4 ಆಫ್ ಏರಿಯಾ ಇದೆ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ? ಡಿಸ್ಟೆನ್ಸ್ ಅಷ್ಟಿದೆ. ಈಗೇನ್ ಮಾಡಿ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ C is equal to ಎಪ್ಸಿಲಾನ್ ನಾಟ್ ಆಚೆ ಬರುತ್ತೆ, ಏರಿಯಾ ಆಚೆ ಬರುತ್ತೆ, ಡಿವೈಡೆಡ್ ಬೈ ಡಿ ಆಚೆ ಬರುತ್ತೆ, 1/4 ಆಚೆ ಬರುತ್ತೆ. ಉಳಿಯೋದೇನಿಲ್ಲಿ? ಕೆ ಉಳ್ಕೊಳ್ಳುತ್ತೆ, ಇಲ್ಲಿ ಪ್ಲಸ್ ಇಲ್ಲೇನು ಉಳ್ಕೊಳ್ಳುತ್ತೆ? 3 ಉಳ್ಕೊಳ್ಳುತ್ತೆ. ಹೀಗೆ ಎಪ್ಸಿಲಾನ್ ನಾಟ್ ಎ ಬೈ ಡಿ ಏನಂತ ಬರೀಬಹುದು? ನಾವು ಆಲ್ರೆಡಿ ತಗೊಂಡಿದ್ವಿ. ಎಪ್ಸಿಲಾನ್ ನಾಟ್ ಎ ಬೈ ಡಿ ಈಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ C1. C1 ಮುಂಚೆ ಇದ್ದಿದ್ದು ಕೆಪಾಸಿಟೆನ್ಸ್, ಡಿವೈಡೆಡ್ ಬೈ 4 ಹಾಗಿರುತ್ತೆ, ಇಂಟು ಕೆ ಪ್ಲಸ್ 3. ಯಾವ್ದಿದೆ ನೋಡಿ ಆಪ್ಷನ್? C/4 ಇಂಟು ಕೆ ಪ್ಲಸ್ 3. ಸೊ ದಿಸ್ ಇಸ್ ದ ಆಪ್ಷನ್. ಓಕೆ, ನೆಕ್ಸ್ಟ್ ನೋಡ್ಕೊಂಡ್ಬಿಡಿ ಒಂದ್ಸತಿ ಆನ್ಸರ್ಸ್ ನ. ನೆಕ್ಸ್ಟ್ ಕ್ವಶನ್ ನಂಬರ್ 79. ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ is connected across 2 volt battery and it is ಚಾರ್ಜ್. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ತಗೊಳ್ತಾರೆ, ಅದನ್ನ ಏನ್ ಮಾಡ್ತಾರೆ? ಚಾರ್ಜ್ ಮಾಡ್ತಾರೆ. ಎಷ್ಟು ಚಾರ್ಜ್ ಮಾಡ್ತಾರೆ? V ಎಷ್ಟು ಚಾರ್ಜ್ ಮಾಡ್ತಾರೆ? ಸಾರಿ 2 ವೋಲ್ಟ್ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ದ ಬ್ಯಾಟ್ರಿ ಇಸ್ ದೆನ್ ಡಿಸ್ಕನೆಕ್ಟೆಡ್. ಯಾವಾಗ ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡ್ತಿರೋ ನಮಗೆ ಒಂದು ಪಾಯಿಂಟ್ ಗೊತ್ತಿರ್ಬೇಕಂತ ಹೇಳಿದೆ, ಏನದು? ವೆನ್ ಬ್ಯಾಟ್ರಿ ಇಸ್ ಡಿಸ್ಕನೆಕ್ಟೆಡ್ ಚಾರ್ಜ್ ಬಿಕಮ್ಸ್ ಕಾನ್ಸ್ಟೆಂಟ್. ಓಕೆ, ಸೊ ಅಂಡ್ ಗ್ಲಾಸ್ ಸ್ಲ್ಯಾಬ್ ಈಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ಇವೆರಡರ ಮಧ್ಯೆ ಏನ್ ಮಾಡ್ತಾರೆ? ಗ್ಲಾಸ್ ಸ್ಲ್ಯಾಬ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಫಸ್ಟ್ ಡಿಸ್ಕನೆಕ್ಟ್ ಮಾಡ್ತಾರೆ, ಆಮೇಲೆ ಗ್ಲಾಸ್ ಸ್ಲ್ಯಾಬ್ ಅಂದ್ರೆ ನಾವು ಡೈಎಲೆಕ್ಟ್ರಿಕ್ ಮೀಡಿಯಂ ಈಸ್ ಇಂಟ್ರೊಡ್ಯೂಸ್. ಯಾವಾಗ ಡೈಎಲೆಕ್ಟ್ರಿಕ್ ಮೀಡಿಯಂ ಇಂಟ್ರೊಡ್ಯೂಸ್ ಮಾಡ್ತಿರೋ ಕೆಪಾಸಿಟೆನ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ದೆನ್ ಫಾಲೋಯಿಂಗ್ ಪೇರ್ ಆಫ್ ಕ್ವಾಂಟಿಟೀಸ್ ವಿಲ್ ಡಿಕ್ರೀಸ್ ಅಂತ ಕೊಟ್ಟಿದ್ದಾರೆ. ಈಗ ಅದನ್ನೇ ಚೆಕ್ ಮಾಡ್ಬೇಕು ನೀವು, ಯಾವ್ದಾದ್ರು ಡಿಕ್ರೀಸ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ನಾವೇನ್ ಮಾಡೋಣ? ಅದಕ್ಕೆ ನಮ್ಮ ಫಾರ್ಮುಲಾಸ್ ತಗೋಣ. ಏನ್ ಫಾರ್ಮುಲಾ? C is equal to K into epsilon naught A by D and also this can be written, C can be written as Q by V. ಇಷ್ಟನ್ನ ಚೆಕ್ ಮಾಡ್ಕೊಂಡ್ಬಿಟ್ರೆ ಸಾಕು, ಆರಾಮ್ಸೆ ನಮ್ಗೆ ಯಾವ್ದು ಡಿಕ್ರೀಸ್ ಆಗುತ್ತೆ ಯಾವ್ದು ಇನ್ಕ್ರೀಸ್ ಆಗುತ್ತೆ ಸಿಕ್ಕೋಗುತ್ತೆ. K ಕಾನ್ಸ್ಟೆಂಟ್, epsilon naught ಕಾನ್ಸ್ಟೆಂಟ್, A ಕಾನ್ಸ್ಟೆಂಟ್. ಈಗ ಕೆಪಾಸಿಟೆನ್ಸ್ ಏನಾಗಿದೆ? ಕೆಪಾಸಿಟೆನ್ಸ್ ಹ್ಯಾಸ್ ಇನ್ಕ್ರೀಸ್ಡ್. ಕೆಪಾಸಿಟೆನ್ಸ್ ಜಾಸ್ತಿ, Q ಕೂಡ ಕಾನ್ಸ್ಟೆಂಟ್. ಕೆಪಾಸಿಟೆನ್ಸ್ ಜಾಸ್ತಿ ಆದ್ರೆ ಪೊಟೆನ್ಷಿಯಲ್ ಏನಾಗಬೇಕು? ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ನೋಡ್ರಿ, ಈ ಕೆ ಇನ್ಸರ್ಟ್ ಮಾಡಿದಾಗ ಕೆಪಾಸಿಟೆನ್ಸ್ ಜಾಸ್ತಿ ಆಗುತ್ತೆ. ಕೆಪಾಸಿಟೆನ್ಸ್ ಜಾಸ್ತಿ ಆದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ ಶುಡ್ ಡಿಕ್ರೀಸ್ ಬಿಕಾಸ್ ಕ್ಯೂ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾದ್ರೆ ಪೊಟೆನ್ಷಿಯಲ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆಮೇಲೆ ಇನ್ನೇನು ಕೇಳಿದ್ದಾರೆ? ಫಸ್ಟ್ ಆಪ್ಷನ್ ನೋಡಿ, ಚಾರ್ಜ್ ಕಡಿಮೆ ಆಗಲ್ಲ, ಚಾರ್ಜ್ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾದ್ರೆ ಈ ಆಪ್ಷನ್ ತಪ್ಪು. ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸಸ್ ಅಂಡ್ ಎನರ್ಜಿ ಸ್ಟೋರ್ಡ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಹೆಂಗ್ ಕಂಡಿಡಿ ಅಂದ್ರೆ ಎನರ್ಜಿ ಫಾರ್ಮುಲಾ ತಗೊಳ್ಳಿ. ಎನರ್ಜಿ ಫಾರ್ಮುಲಾ ಯಾವ್ದು ತಗೊಳ್ಳೋದು? ಹಾಫ್ CV² ತಗೊಳ್ಳೋದ ಅಥವಾ Q²/2C ತಗೊಳ್ಳೋದ ಅಥವಾ 1/2 ಇಂಟು QV ತಗೊಳ್ಳೋದ? ಇಲ್ಲಿ ನಮ್ಗೆ ಯಾವ ಕ್ವಾಂಟಿಟೀಸ್ ಗೊತ್ತು ಅದನ್ನ ತಗೊಂಡ್ರೆ ಬಹಳ ಒಳ್ಳೇದು. ಇಲ್ಲಿ ನೋಡ್ರಿ, ಈಗ ಇಷ್ಟರಲ್ಲಿ 1/2 ಕಾನ್ಸ್ಟೆಂಟ್, ಇದನ್ನ ತಗೊಂಡ್ರೆ ಬೆಟರ್. ಯಾಕೆಂದ್ರೆ Q ಕಾನ್ಸ್ಟೆಂಟ್ ಆದ್ರೆ ನಮ್ಗೆ ಎನರ್ಜಿ ಮತ್ತೆ ವೋಲ್ಟೇಜ್ ಎರಡೇ ಉಳ್ಕೊಳ್ಳೋದು. ಅವಾಗ ಈ ವೋಲ್ಟೇಜ್ ಏನಾಗಿದೆ? ಇಲ್ಲಿ ಕಡಿಮೆ ಆಗಿದೆ. ವೋಲ್ಟೇಜ್ ಕಡಿಮೆ ಆದ್ರೆ ಎನರ್ಜಿ ಕೂಡ ಕಡಿಮೆ ಆಗುತ್ತೆ. ಹಾಗಾದ್ರೆ ದಿಸ್ ಈಸ್ ದ ರೈಟ್ ಆಪ್ಷನ್. ಇಲ್ಲಿ ಯಾವ್ಯಾವ ಕ್ವಾಂಟಿಟಿ ಏನೇನಾಗುತ್ತೆ? ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಚಾರ್ಜ್ ರಿಮೈನ್ಸ್ ಸೇಮ್, potential difference decreases. When the potential difference decreases from this formula, I can say energy also
ಡಿಕ್ರೀಸಸ್. ಉಳಿದಿದ್ದೇನಂತ ಕೊಟ್ಟಾನೆ ಥರ್ಡ್. ಹಾಗಾದ್ರೆ ಈ ಆಪ್ಷನ್ ಕರೆಕ್ಟ್. ಬೇಕಾದ್ರೆ ಸಿ ಆಪ್ಷನ್ ಚೆಕ್ ಮಾಡುವ. ಎನರ್ಜಿ ಸ್ಟೋರ್ಡ್ ಡಿಕ್ರೀಸಸ್. ಡೆಫಿನೆಟ್ಲಿ ಕೆಪಾಸಿಟೆನ್ಸ್ ಡಿಕ್ರೀಸ್ ಆಗಲ್ಲ, ಆಕ್ಚುಲಿ ಇನ್ಕ್ರೀಸ್ ಆಗುತ್ತೆ. ಕೆಪಾಸಿಟೆನ್ಸ್ ಅಗೇನ್ ಇನ್ಕ್ರೀಸಸ್. ಚಾರ್ಜ್ ರಿಮೈನ್ಸ್ ಸೇಮ್. ಎಲ್ಲ ಕ್ವಾಂಟಿಟೀಸ್ ನಮಗೆ ಗೊತ್ತಾಗ್ಬಿಡುತ್ತೆ ನಮಗೆ. ಇಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ 80. Question number 80. A capacitor has some dielectric between the plates and the capacitor is disconnected. A capacitor is connected to DC source ಅಂತ. ಸೊ ಕೆಪಾಸಿಟರ್ ಇದೆ, ಕೆಪಾಸಿಟರ್ ಮಧ್ಯೆ ಡೈಎಲೆಕ್ಟ್ರಿಕ್ ಮೀಡಿಯಂ ಇದೆ. ಹಾಗಾದ್ರೆ ಏನಂತ ಬರೆಯೋದು ಫಾರ್ಮುಲಾ? K × ε/t/d ಅಂತ ಬರ್ಕೊಳ್ಳೋಣ. ಡಿಸಿ ಸೋರ್ಸ್ ನ ಕನೆಕ್ಟ್ ಮಾಡ್ತಾರೆ. ಡಿಸಿ ಸೋರ್ಸ್ ನ ಕನೆಕ್ಟ್ ಮಾಡಿದ್ರೆ ಯಾವ್ದು ಕಾನ್ಸ್ಟೆಂಟ್ ಇರುತ್ತೆ? ವಿ ರಿಮೈನ್ಸ್ ಕಾನ್ಸ್ಟೆಂಟ್. ಉಳಿದವ ಏನಾಗುತ್ತೆ ಚೆಕ್ ಮಾಡಬೇಕು. ಕ್ವಶನ್ ಏನಾಗುತ್ತೆ ನೋಡುವ. ದ ಬ್ಯಾಟರಿ ಈಸ್ ನೌ ಡಿಸ್ಕನೆಕ್ಟೆಡ್ ಅಂಡ್ ದೆನ್ ಡೈಎಲೆಕ್ಟ್ರಿಕ್ ಈಸ್ ರಿಮೂವ್ಡ್. ದೆನ್ ಅಂತ ಕೇಳಿ. ಫಸ್ಟ್ ಬ್ಯಾಟ್ರಿ ಕನೆಕ್ಟ್ ಇತ್ತು, ಈಗ ಏನಾಗುತ್ತೆ ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡ್ತಾರೆ. ಯಾವಾಗ ಡಿಸ್ಕನೆಕ್ಟ್ ಮಾಡ್ತಾರೋ ಕ್ಯೂ ಏನಾಗುತ್ತೆ ಸೆಕೆಂಡ್ ಕೇಸಲ್ಲಿ? ರಿಮೈನ್ಸ್ ಸೇಮ್. ಆಮೇಲೆ ಡೈಎಲೆಕ್ಟ್ರಿಕ್ ನ ರಿಮೂವ್ ಮಾಡ್ತಾರೆ. ಮೀಡಿಯಂ ಈಸ್ ರಿಮೂವ್ಡ್. ಮೀಡಿಯಂನ ರಿಮೂವ್ ಮಾಡ್ತಾರೆ. ಮೀಡಿಯಂನ ರಿಮೂವ್ ಮಾಡಿರೋ ಎಫೆಕ್ಟ್ ಏನಾಗುತ್ತೆ? ಕೆಪಾಸಿಟೆನ್ಸ್ ಡಿಕ್ರೀಸಸ್. ಮತ್ತೆ ಚಾರ್ಜ್ ರಿಮೈನ್ಸ್ ಸೇಮ್. ಹಾಗಾದ್ರೆ ಇದರಲ್ಲಿ ಯಾವುದು ಸರಿ ಇದೆ ಅಂತ ನೋಡು, ಒಂದೊಂದಾಗಿ ಚೆಕ್ ಮಾಡುವ. ಫಸ್ಟ್ ಆಪ್ಷನ್ ಕೆಪಾಸಿಟೆನ್ಸ್ ವಿಲ್ ಇನ್ಕ್ರೀಸ್ ಅಂತ ಕೊಡಿದ. ನೋ, ನೀವು ರಿಮೂವ್ ಮಾಡಿದ್ರೆ ಮೀಡಿಯಂನ ಕೆಪಾಸಿಟೆನ್ಸ್ ನಮಗೆ ತಕ್ಷಣ ಗೊತ್ತಾಗುತ್ತೆ ಡಿಕ್ರೀಸ್ ಆಗುತ್ತೆ. ಕೆಪಾಸಿಟೆನ್ಸ್ ಡಿಕ್ರೀಸಸ್. ನೆಕ್ಸ್ಟ್ ಎನರ್ಜಿ ಸ್ಟೋರ್ಡ್ ವಿಲ್ ಡಿಕ್ರೀಸ್ ಅಂತೆ. ಅದನ್ನ ಚೆಕ್ ಮಾಡಿ ಎನರ್ಜಿ ಸ್ಟೋರ್ಡ್ ಏನಾಗುತ್ತೆ ಅಂತ. ಫಾರ್ ದಟ್ ಲೆಟ್ ಅಸ್ ಯೂಸ್ ದಿಸ್ ಫಾರ್ಮುಲಾ. C = Q/V. ಇಲ್ಲಿ ನೋಡ್ರಿ, ಚಾರ್ಜ್ ರಿಮೈನ್ಸ್ ಸೇಮ್. ಕೆಪಾಸಿಟೆನ್ಸ್ ಏನಾಗಿದೆ? ಡಿಕ್ರೀಸ್ ಆಗಿದೆ. ಯಾವಾಗ ಕೆಪಾಸಿಟೆನ್ಸ್ ಡಿಕ್ರೀಸ್ ಆಗುತ್ತೋ ಇದು ಕಾನ್ಸ್ಟೆಂಟ್ ಇರೋದ್ರಿಂದ ಇದು ಡಿಕ್ರೀಸ್ ಆದ್ರೆ ಇದು ಇನ್ಕ್ರೀಸ್ ಆಗಲೇಬೇಕು. ಯಾವಾಗ V ಇನ್ಕ್ರೀಸ್ ಆಗುತ್ತೋ according to energy formula 1/2 QV. ಇಲ್ಲಿ ಚಾರ್ಜ್ 1/2 ರಿಮೈನ್ಸ್ ಕಾನ್ಸ್ಟೆಂಟ್. ವೋಲ್ಟೇಜ್ ಇಲ್ಲಿ ಏನಾಗಿದೆ? ಕಡಿಮೆ ಆಗಿದೆ. ಅವಾಗ ಎನರ್ಜಿ ಕೂಡ ಏನಾಗಬೇಕು? ವೋಲ್ಟೇಜ್ ಏನಾಗಿದೆ? ಜಾಸ್ತಿ ಆಗಿದೆ. ಇಲ್ಲಿ ನೋಡಿ, ವೋಲ್ಟೇಜ್ ಜಾಸ್ತಿ ಆಗಿದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಆಗಿದೆ. ಹಾಗಾದ್ರೆ ಎನರ್ಜಿ ಕೂಡ ಏನಾಗಬೇಕು? ಜಾಸ್ತಿ ಆಗಬೇಕು. ಬಟ್ ಇಲ್ಲಿ ಏನಂತ ಕೊಟ್ಟಾನೆ? ಎನರ್ಜಿ ಡಿಕ್ರೀಸಸ್. ನೋ, ಆಕ್ಚುಲಿ ಎನರ್ಜಿ ಇನ್ಕ್ರೀಸಸ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಇನ್ಕ್ರೀಸ್ ಅಂತ ಹೇಳಿದ. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ ಅಂತ ಗೊತ್ತಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ E = -dV/dx. ಅಥವಾ ಇದನ್ನ ಹೀಗೂ ಬರೀಬಹುದು, V/d. V ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್, D ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್, V ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಇಲ್ಲಿ D ಕಾನ್ಸ್ಟೆಂಟ್ ಇರುತ್ತೆ. ಹಾಗಾಗಿ V ಏನಾಗಿದೆ? ಆಕ್ಚುಲಿ ಈ ಪ್ರಾಬ್ಲಮ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಏನಾಗಬೇಕು? ಇನ್ಕ್ರೀಸ್ ಆಗಬೇಕು. ಸೊ ದಿಸ್ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಲಾಸ್ಟ್ ಒನ್, ವೋಲ್ಟೇಜ್ ವಿಲ್ ಡಿಕ್ರೀಸ್ ಅಂತೆ. ನೋ, ವೋಲ್ಟೇಜ್ ಆಕ್ಚುಲಿ ಇನ್ಕ್ರೀಸಸ್. ಇದು ತಪ್ಪು, ಇದು ತಪ್ಪು, ಇದು ತಪ್ಪು, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 81. ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಹ್ಯಾಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ E ಇನ್ ದ ಸ್ಪೇಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಂತೆ. ಎರಡು ಪ್ಲೇಟ್ಸ್ ಮಧ್ಯೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಂತೆ. ಓಕೆ, ಪಾಸಿಟಿವ್ ಇದ್ರೆ ಇದು ನೆಗೆಟಿವ್ ಇರುತ್ತೆ. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರುತ್ತೆ, ಅದು ಯೂನಿಫಾರ್ಮ್ ಇದೆಯಂತೆ. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ D. ಡಯಾಗ್ರಾಮ್ ಯಾಕೆ ಬರ್ಕೊಳ್ತೀನಿ ನಿಮ್ಗೆ ಒಂದು ಐಡಿಯಾ ಬರಲಿ ಅಂತ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ D ಇದೆ ಅಂಡ್ ಏರಿಯಾ ಆಫ್ ಈಚ್ ಪ್ಲೇಟ್ ಈಸ್ A ಇದೆಯಂತೆ. ಹಾಗಿದ್ರೆ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಎಷ್ಟಿರುತ್ತೆ ಅಂತ ಕೇಳಿದರೆ, ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ನಿಮಗೆ ಫಾರ್ಮುಲಾ ಡೈರೆಕ್ಟ್ ಆಗಿ ಗೊತ್ತಿದ್ರೆ ಡೈರೆಕ್ಟ್ ಬರೀರಿ. ಅದರ್ವೈಸ್ ಇಲ್ಲಿ ಫಾರ್ಮುಲಾನ ಡಿರೈವ್ ಬೇಕಾದ್ರೆ ಮಾಡ್ಕೊಳ್ಬೋದು. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್? ε0 A/d. Now energy stored ಅಲ್ಲ, U ಕೆಪಾಸಿಟೆನ್ಸ್ U half CV² ಅಂತ ಬರೀಬಹುದು. ನಾವು 1/2 ಕೆಪಾಸಿಟೆನ್ಸ್ ε0 A/d ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್ ಏನಂತ ಬರೀಬಹುದು? ಇವಾಗ ತಾನೇ ಹೇಳಿದೆ ಪೊಟೆನ್ಷಿಯಲ್ ಡಿಫರೆನ್ಸ್ E can be written as V/d because according to the formula dV/dx. ಈ V/d ಹಾಗಾದ್ರೆ V ಏನಂತ ಬರೀಬಹುದು? E × d. ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕುವ. ನಿಮಗೆ ಫಾರ್ಮುಲಾ ಬಂದೈತೆ ನೋಡಿ, 1/2 ε0 A/d ಇಂಟು E² d². ಒಂದು D ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ನಮ್ಗೆ ಉಳಿಯೋದು U = 1/2 ε0 A E² × d ಡಿವೈಡೆಡ್
ಅಷ್ಟೇ. ದಿಸ್ ದ ಆನ್ಸರ್. ಡಿ ಇರೋದಿಲ್ಲಲ್ಲ, ಯಾವ್ದಿದೆ ಆಪ್ಷನ್ ನೋಡಿ, 1/2 ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಎ ಇಂಟು ಡಿ, ಇ ಸ್ಕ್ವೇರ್ ಎ ಇಂಟು ಡಿ. ಸೊ ದಿಸ್ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 82. ಎ ಮೆಟಾಲಿಕ್ ಸ್ಪಿಯರ್ ಆಫ್ ರೇಡಿಯಸ್ 18 ಸೆಂಟಿಮೀಟರ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಮೆಟಾಲಿಕ್ ಸ್ಪಿಯರ್ ನ ಕೊಟ್ಟಿದ್ದಾರೆ. ದರ್ ಇಸ್ ಎ ಮೆಟಾಲಿಕ್ ಸ್ಪಿಯರ್ ರೇಡಿಯಸ್ ಎಷ್ಟಿದೆ ಅಂತೆ 18 ಸೆಂಟಿಮೀಟರ್, ಹ್ಯಾಸ್ ಬಿನ್ ಗಿವನ್ ಎ ಚಾರ್ಜ್ ಆಫ್ 5 × 10⁻². ಸೊ ಈ ತರ ಇರುತ್ತೆ ನೋಡಿ. ಇದ್ರ ಮೇಲೆ ಏನ್ ಮಾಡ್ತಾರೆ, ಚಾರ್ಜ್ ಅನ್ನ ಹಾಕ್ತಾರೆ, ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಷ್ಟು ಚಾರ್ಜ್ ಕೊಡ್ತಾರೆ, Q 5 × 10⁻⁻6 ಕೂಲಂಬ್ ಚಾರ್ಜ್ ಕೊಡ್ತಾರೆ. ದೆನ್ ದ ಎನರ್ಜಿ ಆಫ್ ದ ಚಾರ್ಜ್ಡ್ ಕಂಡಕ್ಟರ್. ಹಾಗಾದ್ರೆ ಈ ಕಂಡಕ್ಟರ್ ಮೇಲೆ, ನಾಟ್ ಕೆಪಾಸಿಟರ್, ಈ ಕಂಡಕ್ಟರ್ ಮೇಲೆ ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ ಅಂತ. ಅಗೈನ್ ಲೆಟ್ ಅಸ್ ಯೂಸ್ ದ ಸೇಮ್ ಫಾರ್ಮುಲಾ, 1/2 CV² ಯೂಸ್ ಮಾಡುವ. ಅಥವಾ ಇಲ್ಲಿ ಕೆಪಾಸಿಟೆನ್ಸ್ ಗೊತ್ತು, ವೋಲ್ಟೇಜ್ ಗೊತ್ತಿಲ್ಲ, ಚಾರ್ಜ್ ಗೊತ್ತು. ಹಾಗಾಗಿ ಕ್ಯಾನ್ ವಿ ಯೂಸ್ Q²/2C? ಎಸ್, ಬೆಟರ್ ಟು ಯೂಸ್ ದಿಸ್ ಫಾರ್ಮುಲಾ. ಯಾಕೆಂದ್ರೆ ನೋಡ್ರಿ, ಚಾರ್ಜ್ ಗೊತ್ತು, ಡಿವೈಡೆಡ್ ಬೈ 2C. ಕೆಪಾಸಿಟರ್ ಹಾಕೊಳ್ಬಾರ್ದು, ಎಲ್ಲೇನಿದೆ ಕೆಪಾಸಿಟೆನ್ಸ್ ಆಫ್ ಸ್ಪಿಯರ್, ಸ್ಪೆರಿಕಲ್ ಕಂಡಕ್ಟರ್ ಗೆ ಫಾರ್ಮುಲಾ 4πε0 × R. ಇದ್ರ ಕೆಪಾಸಿಟೆನ್ಸ್ 4πε0 × R ಇರುತ್ತೆ. ಆಕ್ಚುಲಿ ಇಟ್ ಇಸ್ ನಾಟ್ ಎ ಕೆಪಾಸಿಟರ್, ಇಟ್ ಇಸ್ ಆಕ್ಚುಲಿ ಎ ಕಂಡಕ್ಟರ್. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. Q ಎಷ್ಟು, 5 × 10⁻⁻6, 5 × 10⁻⁻6 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಇಲ್ಲಿ ನೋಡಿ, 1/4πε0 ಇದೆ ಇಷ್ಟು ಪಾರ್ಟ್, ದಿಸ್ ಪಾರ್ಟ್ 1/4πε0. ಏನಂತ ಬರೀಬಹುದು, 9 × 10⁻9. ಏನು ಉಳಿಯುತ್ತಿಲ್ಲಿ, ಆರ್ ರೇಡಿಯಸ್ ಎಷ್ಟಿದೆ, 18 × 10⁻⁻². ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ, ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಅರೌಂಡ್ 0.66 joule ಬರುತ್ತೆ. ಸೊ ಆನ್ಸರ್ ಈಸ್ 0.6. ನೆಕ್ಸ್ಟ್ ಕ್ವಶನ್ ನಂಬರ್ 83. Two spherical conductors each of capacity C are connected to a potential V and -V. These are then connected by means of fine wire. Then the loss of energy ಅಂತ ಕೇಳಿದ್ರೆ, ಇಲ್ಲಿ better to recall the formula for energy loss of energy. Delta U is equal to 1/2 C1 C2 by C1 plus C2 into V1 plus V2 whole square. ಈ ಫಾರ್ಮುಲಾ ಜ್ಞಾಪಕ ಇದ್ರೆ ಬಹಳ ಒಳ್ಳೇದು. ಸೊ ದಿಸ್ ದ ಲಾಸ್ ಆಫ್ ಎನರ್ಜಿ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 1/2 C1 ಎಷ್ಟು, C, C2 ಎಷ್ಟು, C ಡಿವೈಡೆಡ್ ಬೈ C1 ಪ್ಲಸ್ C2 ಇಂಟು V1 ಎಷ್ಟು, V2 ಎಷ್ಟು, Vನೇ. ಈಗ ಏನಾಗುತ್ತೆ, 1/2 C² / 2C ಇಂಟು 2V ಹೋಲ್ ಸ್ಕ್ವೇರ್. ಇಲ್ಲಿ ಒಂದು C ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಮಗೆ ಉಳಿಯುವಂಥದ್ದು 1/4 ಇಂಟು ಇದು 2V ಹೋಲ್ ಸ್ಕ್ವೇರ್ ಬಿಕಮ್ಸ್ 4V². ಇದು C ಇರುತ್ತೆ, ಒಂದು C ಉಳ್ಕೊಂಡಿರುತ್ತೆ. 4 ಅಗೇನ್ ಗೆಟ್ಸ್ ಕ್ಯಾನ್ಸಲ್ಸ್. ಸೊ ದ ಆನ್ಸರ್ ಈಸ್ CV². So CV² is the next question number 84. Two condensers, one of capacitance C, another of capacitance C/2 are connected to V volt battery as shown in figure. Then the work done in fully charging both the condenser ಅಂತ ಕೇಳಿದ್ರೆ, ಈಗ ಇದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ ನೋಡ್ರಿ. ಇಲ್ಲಿ ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಸಿ ಮತ್ತೆ C/2 ನ ಎರಡು ಕೆಪಾಸಿಟರ್ಸ್ ಇದಾವೆ. ಸೊ ಈ ಎರಡು ಕೆಪಾಸಿಟರ್ ಪ್ಯಾರಲಲ್ ಆಗಿದೆ. ಈ ಎರಡಕ್ಕೂ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ, ಎರಡು ಪ್ಯಾರಲಲ್ ಇಂದ ಎರಡಕ್ಕೂ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ. ಅವ್ರೇನ್ ಕೇಳಿದ್ರೆ, ವರ್ಕ್ ಡನ್ ಇನ್ ಫುಲ್ಲಿ ಚಾರ್ಜಿಂಗ್ ದ ಕೆಪಾಸಿಟರ್ಸ್ ಅಂತ ಕೇಳಿದ್ರೆ. ಸೊ ವರ್ಕ್ ಡನ್ ಇನ್ ಫುಲ್ಲಿ ಚಾರ್ಜಿಂಗ್ ದ ಕೆಪಾಸಿಟರ್, ನಥಿಂಗ್ ಬಟ್ ಡಿಫರೆನ್ಸ್ ಇನ್ ದೇರ್ ಎನರ್ಜೀಸ್ ಡೆಲ್ಟಾ ಯು. ಸೊ ಚಾರ್ಜ್ ಮಾಡಕ್ಕಿಂತ ಮುಂಚೆ ಇನಿಷಿಯಲ್ ಎನರ್ಜಿ 0 ಇರುತ್ತೆ. ಕಂಪ್ಲೀಟ್ ಚಾರ್ಜ್ ಮಾಡಿದ ಮೇಲೆ ಫೈನಲ್ ಎನರ್ಜಿನ ಕಂಡಿಡ್ಕೊಳ್ಳಿ. ಅವಾಗ ಇವೆರಡು ಡಿಫರೆನ್ಸೇ ವರ್ಕ್ ಡನ್ ಆಗಿರುತ್ತೆ. ಇನಿಷಿಯಲ್ ಎನರ್ಜಿ 0, ಯಾಕೆಂದ್ರೆ ಚಾರ್ಜ್ ಇರಲ್ಲ ಅದ್ರ ಮೇಲೆ. ಫೈನಲ್ ಎನರ್ಜಿ ಆಫ್ಟರ್ ಕಂಪ್ಲೀಟ್ಲಿ ಚಾರ್ಜಿಂಗ್. ಸೊ ಫೈನಲ್ ಎನರ್ಜಿ ಪೊಟೆನ್ಷಿಯಲ್ ಏನಿರುತ್ತೆ, half CV². ವಿ ಇಸ್ ದ ಕಾಮನ್ ಪೊಟೆನ್ಷಿಯಲ್, ಎರಡರದು ಪ್ಯಾರಲಲ್ ಇರೋದ್ರಿಂದ ವಿ ಸೇಮ್ ಇರುತ್ತೆ. ಸಿ ಅಂದ್ರೇನು, ಇವೆರಡರ ಎಫೆಕ್ಟಿವ್ ಕೆಪಾಸಿಟೆನ್ಸ್ CP ಅಂತ ಬೇಕಾದ್ರೆ ಬರ್ಕೊಳ್ಳೋಣ. ಸೊ CP ಎಷ್ಟಿರುತ್ತೆ, ಎರಡರದು ಎಫೆಕ್ಟಿವ್ ಕೆಪಾಸಿಟೆನ್ಸ್ CP C ಪ್ಲಸ್ C/2. CP is equal to 3C/2 ಆಗುತ್ತೆ. ಇದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. U ಫೈನಲ್ ಬಿಕಮ್ಸ್ 1/2 ಇಂಟು CP is 3C/2 ಇಂಟು V². So U final becomes 3. 2 2s are 4. 3/4C V². This is our final energy. Therefore work done is equal to delta U.
So W is equal to U initial U final minus U initial ಮಾಡ್ಕೊಳ್ಳಿ. U final ಎಷ್ಟು 3/4 CV square minus initial energy 0. So this is the amount of work done when it is completely charged. 3/4 CV square is the, and B is the correct answer. Next, a parallel plate condenser, question number 85. A parallel plate condenser with dielectric constant K between the plates has capacity C and charge to potential V ಅಂತೆ. ಇಲ್ಲೊಂದು ಕೆಪಾಸಿಟರ್ ಇದೆ, ಅದರ ಕೆಪಾಸಿಟೆನ್ಸ್ ಎಷ್ಟು ಸಿ, ಡೈಎಲೆಕ್ಟ್ರಿಕ್ ಮೀಡಿಯಂನ ಪ್ಲೇಸ್ ಮಾಡಿದರೆ ಎಷ್ಟು ಕೆ, ಅದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟು ಚಾರ್ಜ್ ಮಾಡಿದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಎಷ್ಟು ಅಪ್ಲೈ ಮಾಡಿ ಚಾರ್ಜ್ ಮಾಡಿದರೆ ದ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಸ್ ಸ್ಲೋಲಿ ರಿಮೂವ್ಡ್ ಅಂತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ, ಚಾರ್ಜ್ ಮಾಡಿದ್ಮೇಲೆ ಇದನ್ನ ರಿಮೂವ್ ಮಾಡ್ತಾರಂತೆ. ರಿಮೂವ್ ಮಾಡೋದು ನೆಕ್ಸ್ಟ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಕೆಪಾಸಿಟರ್, ರಿಮೂವ್ ಫ್ರಮ್ ಬಿಟ್ವೀನ್ ದ ಪ್ಲೇಟ್ಸ್ ಅಂಡ್ ದೆನ್ ರೀಇನ್ಸರ್ಟೆಡ್. ಆಟ ಆಡ್ತಾವ್ರಿ, ರಿಮೂವ್ ಮಾಡ್ತಾರೆ ಮತ್ತೇನ್ ಮಾಡ್ತಾರೆ, ರೀಇನ್ಸರ್ಟ್ ಮಾಡ್ತಾರೆ. ಹಾಗಿದ್ರೆ ನೆಟ್ ವರ್ಕ್ ಡನ್ ಬೈ ದ ಸಿಸ್ಟಮ್ ಇನ್ ದಿಸ್ ಪ್ರಾಸೆಸ್ ಈಸ್ ಅಂತ ಕೇಳ್ತಾರೆ. ಅಯ್ಯೋ ರಾಮ. ಸೊ ನೆಟ್ ವರ್ಕ್ ಡನ್ ಡಬ್ಲ್ಯೂ ಏನಾಗುತ್ತೆ, ಡೆಲ್ಟಾ ಯು. ಡಬ್ಲ್ಯೂ ಇಸ್ ಈಕ್ವಲ್ ಟು, ಮುಂಚೆ ಡೈಎಲೆಕ್ಟ್ರಿಕ್ ಮೀಡಿಯಂ ಇದ್ದಾಗ ಎಷ್ಟಿತ್ತು ಎನರ್ಜಿ, ಯು ಇನಿಷಿಯಲ್ ಮೈನಸ್ ರಿಮೂವ್ ಮಾಡಿ ಮತ್ತೆ ಇನ್ಸರ್ಟ್ ಮಾಡಿದಾಗ ಫೈನಲ್ ಎನರ್ಜಿ ಎಷ್ಟಿತ್ತು, ಯು ಫೈನಲ್. ಇಲ್ಲಿ ನಮಗೆ ಗೊತ್ತಾಗುತ್ತೆ, ರಿಮೂವ್ ಮಾಡಕ್ಕಿಂತ ಮುಂಚೆ ಡೈಎಲೆಕ್ಟ್ರಿಕ್ ಮೀಡಿಯಂ ಇತ್ತು, ಅದರ ಇನಿಷಿಯಲ್ ಎನರ್ಜಿ ಎಷ್ಟಾಯ್ತು, ಯು ಅಂತ ಇಟ್ಕೊಳ್ಳೋಣ. ಈಗ ರಿಮೂವ್ ಮಾಡ್ಬಿಟ್ಟು ಮತ್ತೆ ರೀಇನ್ಸರ್ಟ್ ಮಾಡಿದ್ರೆ ಫೈನಲ್ ಎನರ್ಜಿ ಕೂಡ ಎಷ್ಟಾಗುತ್ತೆ, ಯುನೇ ಇರುತ್ತೆ. ಹಾಗಾದ್ರೆ ಯು ಇನಿಷಿಯಲ್ ಮತ್ತೆ ಯು ಫೈನಲ್ ಎರಡು ಸೇಮ್ ಇರುತ್ತೆ. ಸೊ ನೆಟ್ ವರ್ಕ್ ಡನ್ ಬಿಕಮ್ಸ್ 0. ಆನ್ಸರ್ ಈಸ್ 0. ಯಾಕಂದ್ರೆ ಇನಿಷಿಯಲ್ ಎನರ್ಜಿ ಡೈಎಲೆಕ್ಟ್ರಿಕ್ ಮೀಡಿಯಂ ಇತ್ತು, ಇನಿಷಿಯಲ್ ಎನರ್ಜಿ ಅಷ್ಟೇ ಇತ್ತು. ರಿಮೂವ್ ಮಾಡಿ ಮತ್ತೆ ರೀಇನ್ಸರ್ಟ್ ಮಾಡಿದಾಗ ಫೈನಲ್ ಎನರ್ಜಿ ಕೂಡ ಅಷ್ಟೇ ಇರುತ್ತೆ. ಹಾಗಾದ್ರೆ ವರ್ಕ್ ಡನ್ ಇಸ್ ಡಿಫರೆನ್ಸ್ ಇನ್ ದ ಎನರ್ಜಿ, ಡಿಫರೆನ್ಸ್ ಇನ್ ದ ಎನರ್ಜಿ ಬಿಕಮ್ಸ್ 0. ಸೊ ವರ್ಕ್ ಡನ್ ಬಿಕಮ್ಸ್ 0 ಇಸ್ ದ ಆನ್ಸರ್. ನೆಕ್ಸ್ಟ್, ಟು ಐಡೆಂಟಿಕಲ್ ಕೆಪಾಸಿಟರ್ಸ್ ಹ್ಯಾವ್ ದ ಸೇಮ್ ಕೆಪಾಸಿಟೆನ್ಸ್ ಸಿ. ಎರಡು ಐಡೆಂಟಿಕಲ್ ಕೆಪಾಸಿಟಿ ಇದಾವಂತೆ, ಅದರ ಕೆಪಾಸಿಟೆನ್ಸ್ ಸಿ ಐಡೆಂಟಿಕಲ್ ಇದೆ. ಒನ್ ಆಫ್ ದೆಮ್ ಇಸ್ ಚಾರ್ಜ್ ಟು ಪೊಟೆನ್ಷಿಯಲ್ V1 ಅಂಡ್ ಅನದರ್ ಚಾರ್ಜ್ ಟು ಪೊಟೆನ್ಷಿಯಲ್ V2. ಹಾಗಾದ್ರೆ ಎರಡು ಕೆಪಾಸಿಟರ್ ಸಿ ಅಂತ ಬರ್ಕೊಳ್ಳೋಣ. ಇದನ್ನೇನು ಮಾಡ್ತಾರೆ, V1 ಪೊಟೆನ್ಷಿಯಲ್ ಚಾರ್ಜ್ ಮಾಡ್ತಾರೆ, ಇದನ್ನ V2 ಅಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟು ಚಾರ್ಜ್ ಮಾಡ್ತಾರೆ. ನಾವು ಏನ್ ಮಾಡ್ತಾರೆ, ನೆಗೆಟಿವ್ ಎಂಡ್ಸ್ ಆಫ್ ದ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಟುಗೆದರ್. ಇಲ್ಲಿ ಡಯಾಗ್ರಾಮ್ ಬರ್ಕೊಂಡ್ರೆ ಬೆಟರ್. ನೆಗೆಟಿವ್ ಎಂಡ್ಸ್ ಆಫ್ ದ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಟುಗೆದರ್ ಅಂತೆ. ಈಗ ಇದು ಫಸ್ಟ್ ಕೆಪಾಸಿಟರ್, ಇದ್ರ ಮೇಲೆ ಪೊಟೆನ್ಷಿಯಲ್ ಡಿಫರೆನ್ಸ್ V1 ಇದೆ, ಇದು ಪಾಸಿಟಿವ್ ಪೊಟೆನ್ಷಿಯಲ್, ನೆಗೆಟಿವ್ ಚಾರ್ಜಸ್ ಆನ್ ದ ಪ್ಲೇಟ್ಸ್. ಈಗ ಏನ್ ಮಾಡ್ತಾರೆ, ನೆಗೆಟಿವ್ ಎಂಡ್ಸ್ ಆಫ್ ದ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ವೆನ್ ದ ಪಾಸಿಟಿವ್ ಎಂಡ್ಸ್ ಆರ್ ಆಲ್ಸೋ ಕನೆಕ್ಟೆಡ್. ದ ನೆಗೆಟಿವ್ ಎಂಡ್ಸ್ ಆಫ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಟುಗೆದರ್ ವೆನ್ ದ ಪಾಸಿಟಿವ್ ಎಂಡ್ಸ್ ಆರ್ ಆಲ್ಸೋ ಕನೆಕ್ಟೆಡ್. ಸೊ ಪಾಸಿಟಿವ್ ನೆಗೆಟಿವ್ ಎಂಡ್ ಅನ್ನ ಕನೆಕ್ಟ್ ಮಾಡ್ತಾರೆ, ಆಮೇಲೆ ಇದಕ್ಕೆ ಪಾಸಿಟಿವ್ ಎಂಡ್ಸ್ ಆರ್ ಆಲ್ಸೋ connected. The decrease in the energy of the combined system. ಹಾಗಾದ್ರೆ ಈ ತರ ಕನೆಕ್ಟ್ ಮಾಡಿದಾಗ ಎನರ್ಜಿ ಎಷ್ಟು ಕಡಿಮೆ ಆಗುತ್ತೆ ಅಂತ ಕಂಡುಹಿಡಿಬೇಕು. ಸೊ ಸೆಕೆಂಡ್ ಕೆಪಾಸಿಟರ್ ಮೇಲೆ ಪೊಟೆನ್ಷಿಯಲ್ ಎಷ್ಟಿದೆ, V2 ಇದೆ, ಇದ್ರ ಕೆಪಾಸಿಟೆನ್ಸ್ ಸಿ, ಇದ್ರ ಕೆಪಾಸಿಟೆನ್ಸ್ ಸಿ. ನೋಡ್ರಿ, ಪಾಸಿಟಿವ್ ನಾವು ಪಾಸಿಟಿವ್ಗೆ ಕನೆಕ್ಟ್ ಮಾಡಿದ್ರೆ ನೆಗೆಟಿವ್ಗೆ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಲಾಸ್ ಆಫ್ ಎನರ್ಜಿ ಅಥವಾ ಡಿಕ್ರೀಸ್ ಇನ್ ಎನರ್ಜಿ ಅಂತ ಕೇಳಿದ್ರೆ ಈ ತರ ಸಿಚುಯೇಷನ್ ಅಲ್ಲಿ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ delta U is equal to 1/2 C1 C2 by C1 plus C2 into V1 plus V2 ಅಲ್ಲ, ಇಲ್ಲಿ V1 minus V2 whole square. ಪಾಸಿಟಿವ್ ನ ಪಾಸಿಟಿವ್ಗೆ ನೆಗೆಟಿವ್ಗೆ ಕನೆಕ್ಟ್ ಮಾಡಿದಾಗ V1 minus V2 ಆಗುತ್ತೆ. ಪಾಸಿಟಿವ್ ನ ನೆಗೆಟಿವ್ ನ ಪಾಸಿಟಿವ್ ಕನೆಕ್ಟ್ ಮಾಡಿದಾಗ V1 plus V2 ಸ್ಕ್ವೇರ್ ಆಗುತ್ತೆ. ರಿಮೆಂಬರ್ this point. So 1/2. So C1 C2 by C1 plus C2. C1 ಎಷ್ಟು C into C2 ಎಷ್ಟು C divided by C1 plus C2 ಎಷ್ಟಾಗುತ್ತೆ, C plus C into V1 minus V2 whole square. So delta U is equal to 1/2. ಹಾಗೆ ಇರಲಿ, C1 C2 by C1 plus C2 ಏನಾಗುತ್ತೆ, C 2C ಆಗುತ್ತೆ, C square by 2C, C square by 2C into V1 minus V2 whole square, V1 minus V2 whole square. Okay, now so delta U is equal to 1/C. ಒಂದು ಕ್ಯಾನ್ಸಲ್ ಆಗುತ್ತೆ, ಹಾಗಾದ್ರೆ C ನ್ಯೂಮರೇಟರ್ ಉಳ್ಕೊಳುತ್ತೆ, ಡಿನಾಮಿನೇಟರ್ ಇರೋ 2 2s 4 ಆಗ್ತದೆ, into V1 minus V2 whole square. This is the answer. Option C is correct. C by 4 into V1 minus V2 whole square. That's it.
Next, question number 37. The ratio of energy stored in a capacitor dissipated during charging a capacitor with a source voltage as ಅಂತ ಕೇಳಿದ. Ratio of energy stored in the capacitor and energy dissipated during charging. Energy stored divided by ratio of energy stored divided by energy dissipated. ಇದು ರೇಷಿಯೋ ಎಷ್ಟು ಅಂತ ಕೇಳಿದ. ರೇಷಿಯೋ ಯಾವಾಗಲೂ 1:1 ಇರುತ್ತೆ. ಹೆಂಗೆ ಸರ್ 1:1? ಹೌ ಇಟ್ ಈಸ್ 1:1. ಈಗ ಸಪೋಸ್ ಕೆಪಾಸಿಟರ್ ತಗೊಳ್ಳಿ, ಇದಕ್ಕೆ ವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿ. ಇದು ಕೆಪಾಸಿಟರ್ ಹ್ಯಾವಿಂಗ್ ಕೆಪಾಸಿಟೆನ್ಸ್ ಸಿ, ಬ್ಯಾಟ್ರಿ ಪೊಟೆನ್ಷಿಯಲ್ ವಿ, ಕೆಪಾಸಿಟೆನ್ಸ್ ಸಿ ಇದೆ. ಈಗ ಇದನ್ನ ಚಾರ್ಜ್ ಮಾಡಿದ್ಮೇಲೆ ಎಷ್ಟು ಎನರ್ಜಿ ಇರುತ್ತೆ ಇದರಲ್ಲಿ? ಕಂಪ್ಲೀಟ್ ಚಾರ್ಜ್ ಆಯ್ತಂದ್ರೆ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಈಸ್ ಹಾಫ್ ಸಿ ವಿ ಸ್ಕ್ವೇರ್. ಇಸ್ ದ ಎನರ್ಜಿ ಸ್ಟೋರ್ಡ್. ಬಟ್ ನಾನು ಎಷ್ಟು ಎನರ್ಜಿನ ಕೊಟ್ಟಿದ್ದೀನಿ? ಎನರ್ಜಿ ಸ್ಟೋರ್ಡ್ ಸಿಕ್ತು, ಎನರ್ಜಿ ಡಿಸಿಪೇಟೆಡ್ ಕೇಳಿದ್ರೆ, ಬಟ್ ನಾನು ಎಷ್ಟು ಕೊಟ್ಟಿದ್ದೀನಿ? ಗಿವನ್ ಎನರ್ಜಿ ಎಷ್ಟು ಅಂತ ಕಂಡಿದೆ ಬ್ಯಾಟ್ರಿಯಿಂದ. ಸೊ ಬ್ಯಾಟ್ರಿಯ ಪೊಟೆನ್ಷಿಯಲ್ ಎಷ್ಟು? ವಿ. ಹಾಗಾದ್ರೆ energy given by the battery, so work done by the battery, you can say work done by the battery is W, can be written as U. V is equal to, W is equal to Q into V, right? Okay. Q into V, and this can also be written as, Q can be written as CV into V. ಅಲ್ಲಿಗೆ ಏನಾಗುತ್ತೆ? CV ಸ್ಕ್ವೇರ್ ಆಗುತ್ತೆ. ಎನರ್ಜಿ ಗಿವನ್ ಎಷ್ಟಿದೆ? CV ಸ್ಕ್ವೇರ್. ಸ್ಟೋರ್ಡ್ ಎಷ್ಟಿದೆ? ಹಾಫ್ ಸಿ ವಿ ಸ್ಕ್ವೇರ್. ಹಾಗಾದ್ರೆ ಎನರ್ಜಿ ಡಿಸಿಪೇಟ್ ಎಷ್ಟಾಗಿದೆ? ಡಿಸಿಪೇಟೆಡ್ ಎನರ್ಜಿ ಇಸ್ ಈಕ್ವಲ್ ಟು ಗಿವನ್ ಎನರ್ಜಿ ಮೈನಸ್ ಸ್ಟೋರ್ಡ್ ಎನರ್ಜಿ. ಗಿವನ್ ಎಷ್ಟು? ಸಿ ವಿ ಸ್ಕ್ವೇರ್. ಸ್ಟೋರ್ಡ್ ಎಷ್ಟು? ಹಾಫ್ ಸಿ ವಿ ಸ್ಕ್ವೇರ್. ಅಲ್ಲಿಗೆ ಏನಾಗುತ್ತೆ? ಹಾಫ್ ಸಿ ವಿ ಸ್ಕ್ವೇರ್ ಅಷ್ಟು ಡಿಸಿಪೇಟ್ ಆಗಿರುತ್ತೆ. ಅಂದ್ರೆ ಅರ್ಥ ನೋಡ್ರಿ, ಕೊಡೋ ಎನರ್ಜಿ 100% ಇದ್ರೆ ಅದ್ರಲ್ಲಿ ಸ್ಟೋರ್ ಆಗೋದು ಹಾಫ್ ಸಿ ವಿ ಸ್ಕ್ವೇರ್ ಅಂದ್ರೆ 50% ಸ್ಟೋರ್ ಆಗುತ್ತೆ. ಇನ್ 50% ಡಿಸಿಪೇಟ್ ಆಗುತ್ತೆ. ಡಿಸಿಪೇಟ್ ಆಗೋದೆಷ್ಟು? 50%. ಹಾಗಾದ್ರೆ ಎನರ್ಜಿ ಸ್ಟೋರ್ಡ್ ಈಸ್ ಹಾಫ್ ಸಿ ವಿ ಸ್ಕ್ವೇರ್. ಡಿಸಿಪೇಟೆಡ್ ಎಷ್ಟು? ಹಾಫ್ ಸಿ ವಿ ಸ್ಕ್ವೇರ್. ಹಾಗಾದ್ರೆ ರೇಷಿಯೋ 1:1 ಬರುತ್ತೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 88. Two capacitors 3 microfarad and 4 microfarad are individually charged across 6 volt battery. ಈಗ ಏನ್ ಮಾಡ್ತಾರೆ? ಎರಡು ಕೆಪಾಸಿಟರ್ ತಗೊಳ್ಳಿ, C1 ಅಂತ ಇಟ್ಕೊಳ್ಳೋಣ. C1 ಎಷ್ಟು? 3 microfarad ಕೆಪಾಸಿಟರ್. ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು? V ಕಾಮನ್. 6 ವೋಲ್ಟ್ ಬ್ಯಾಟರಿ ಕೆಪಾಸಿಟೆನ್ಸ್. ಇನ್ನೊಂದು C2 ಕೆಪಾಸಿಟರ್ 4 microfarad. ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ? ಅಕ್ರಾಸ್ ದಿಸ್ ಕೆಪಾಸಿಟರ್ ಆಲ್ಸೋ 6 ವೋಲ್ಟ್ ಓನ್ಲಿ. ಎರಡನ್ನು ಚಾರ್ಜ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಚಾರ್ಜ್ ಆಗಿದೆ. ನೆಕ್ಸ್ಟ್, ಆಫ್ಟರ್ ಬೀಯಿಂಗ್ ಡಿಸ್ಕನೆಕ್ಟೆಡ್ ಫ್ರಮ್ ದ ಬ್ಯಾಟ್ರಿ, ಎರಡನ್ನು ಐಸೋಲೇಟ್ ಮಾಡ್ತಾರೆ ಅಂದ್ರೆ ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡ್ತಾರೆ ಚಾರ್ಜ್ ಮಾಡಿ. ದೇ ಆರ್ ಕನೆಕ್ಟೆಡ್ ಟುಗೆದರ್ ವಿತ್ ನೆಗೆಟಿವ್ ಪ್ಲೇಟ್ ಆಫ್ ಒನ್ ಅಟ್ಯಾಚ್ ಟು ಪಾಸಿಟಿವ್ ಪ್ಲೇಟ್ ಆಫ್ ಅನದರ್. ಓಕೆ, ಸೊ ಇವಾಗ ಏನ್ ಮಾಡ್ತಾರೆ? ಎರಡನ್ನು ಕನೆಕ್ಟ್ ಮಾಡ್ತಾರೆ. ಹೇಗೆ ಕನೆಕ್ಟ್ ಮಾಡ್ತಾರೆ? ಪಾಸಿಟಿವ್ ಪ್ಲೇಟ್ ಆಫ್ ಒನ್ ವಿಲ್ ಬಿ ಕನೆಕ್ಟೆಡ್ ಟು ನೆಗೆಟಿವ್ ಪ್ಲೇಟ್ ಆಫ್ ಅನದರ್. ಹಾಗೆ ಕನೆಕ್ಟ್ ಮಾಡುವ. ಈಗ ಇದು ಫಸ್ಟ್ ಕೆಪಾಸಿಟರ್ ಅಂತ ಇಟ್ಕೊಳ್ಳೋಣ, C1. ಇದು ಇದರ ಪಾಸಿಟಿವ್, ಇದು ನೆಗೆಟಿವ್ ಪ್ಲೇಟ್. ಇದು C2 ಕೆಪಾಸಿಟರ್. ಇದ್ರದ್ದು ಉಲ್ಟಾ ಬರ್ಬೇಕು. ಇಲ್ಲಿ ನೆಗೆಟಿವ್ ಪ್ಲೇಟ್, ಇಲ್ಲಿ ಪಾಸಿಟಿವ್ ಪ್ಲೇಟ್. ಈ ನೆಗೆಟಿವ್ ಎಂಡ್ ಆಫ್ ದ ಪ್ಲೇಟ್ ಈಸ್ ಪಾಸಿಟಿವ್ ಎಂಡ್ ಆಫ್ the capacitor and the positive end is connected to negative. ಇದರ ಕೆಪಾಸಿಟೆನ್ಸ್ ಎಷ್ಟಿದೆ? C1 3 ಇದೆ, ಇದ್ರದ್ದು ಕೆಪಾಸಿಟೆನ್ಸ್ 4 ಇದೆ. Now when they are connected, they attain a common potential. That common potential will be V. V ಎಷ್ಟಿರುತ್ತೆ? V is equal to C1 V1 plus C2 V2 by C1 plus C2 ಇರುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಪ್ಲಸ್ ಬರಬಾರ್ದು. ಯಾಕೆ ಅಂತ ಅಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಚಾರ್ಜ್. ಹಾಗಾಗಿ ಇದ್ರ ಮೇಲೆ ಚಾರ್ಜ್ ಪ್ಲಸ್ ಕ್ಯೂ ತಗೊಂಡ್ರೆ ಇದ್ರ ಮೇಲೆ ಚಾರ್ಜ್ ಮೈನಸ್ ಕ್ಯೂ ತಗೊಳ್ಬೇಕಾಗ್ತದೆ. ಹಾಗಾಗಿ ನೆಟ್ ಚಾರ್ಜ್ Q is equal to CV, right? Q1 is C1 V1 and Q2 is C2 V2. ಇದು ಪಾಸಿಟಿವ್ ಪೊಟೆನ್ಷಿಯಲ್, ಇದ್ರದ್ದು ನೆಗೆಟಿವ್ ಪೊಟೆನ್ಷಿಯಲ್ ಇರುತ್ತೆ. ಹಾಗಾಗಿ ಇಲ್ಲಿ ಮೈನಸ್ ಬರುತ್ತೆ. ಸೊ C1 V1 ಮೈನಸ್ C2 V2 ಬೈ C1 plus C2. ನಾವು C1 V1 ಎಷ್ಟಿರುತ್ತೆ? ಅದು 6 4 ಮಾಡುವ. ಇದು ಬೇಕಾದ್ರೆ C2 V2 ಮಾಡ್ಕೊಳ್ಳಿ, ಯಾಕೆಂದ್ರೆ ಹೈ ಪೊಟೆನ್ಷಿಯಲ್. C2 V2 ಮೈನಸ್ C1 V1 ಬೈ C1 plus C2. ಸೊ V1 V2, ಇದು V1 ಇದು V2.
ಎರಡು ಸೇಮ್ ಪೊಟೆನ್ಷಿಯಲ್ ಇರುತ್ತೆ. 6 4 24 ಮೈನಸ್ C1V1 6 3 18 ಮೈಕ್ರೋ ಇರುತ್ತೆ, ಡಿವೈಡೆಡ್ ಬೈ C1 ಪ್ಲಸ್ C2. C1 ಪ್ಲಸ್ C2 ಇಸ್ 3 ಪ್ಲಸ್ 4 7. ಅಲ್ಲಿಗೆ ಏನಾಗುತ್ತೆ 6/7 ವೋಲ್ಟ್ ಬರುತ್ತೆ. 6/7 V 6/7. ನೆಕ್ಸ್ಟ್ ಅವ್ರಿಗೆ ಬೇಕಾರದೇನೋ ಪೊಟೆನ್ಷಿಯಲ್ ಅಲ್ಲ, ಅವ್ರಿಗೆ ಬೇಕಾದ್ರೆ ಎನರ್ಜಿ, ಫೈನಲ್ ಎನರ್ಜಿ ಸ್ಟೋರ್ಡ್ ಇನ್ ಬೋತ್ ಕೆಪಾಸಿಟರ್ U is equal to half C ಏನಾಗುತ್ತೆ ನೋಡಿ, ಎರಡು ಪ್ಯಾರಲಲ್ ಇಂದ they will become C1 plus C2 into V square. ಹೀಗೆ U is equal to 1/2 C1 plus C2. C1 ಎಷ್ಟಿದೆ 3 ಇದೆ, ಪ್ಲಸ್ C2 ಎಷ್ಟಿದೆ 4 ಇದೆ, ಇಂಟು V ಎಷ್ಟು 6/7 whole square. ಅಲ್ಲಿಗೆ U is equal to 1/2. This will become 7 and this will become 6 square by 7 square. 7 ಒಂದು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ 36/14. 36/14. ಇದ್ರದ್ದು ಕೆಪಾಸಿಟೆನ್ಸ್ ಮೈಕ್ರೋ ಇಂದ ಮೈಕ್ರೋ ಉಳ್ಕೊಳುತ್ತೆ ನೋಡಿ, ಇಂಟು 10⁻⁻6 farad. So U comes out to be around 2.57 into 10⁻⁻6 joule. This is the answer. The option is correct. Question number 89. A parallel plate capacitor without any dielectric within its plates has capacitance C and is connected to a battery of EMF V volt. ಇದು ಫಸ್ಟ್ ಸೆಂಟೆನ್ಸ್ ಏನು ಹೇಳುತ್ತೆ ಅಷ್ಟನ್ನು ಬರ್ಕೊಳ್ಳುವ. ಈಗ ಇಲ್ಲಿ ಒಂದು ಕೆಪಾಸಿಟರ್ ಇದೆ, ಅದರ ಕೆಪಾಸಿಟೆನ್ಸ್ ಸಿ ಇದೆ, ಅದಕ್ಕೆ ಏನು ಮಾಡ್ತಾರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಅಪ್ಲೈ ಮಾಡ್ತಾರೆ. ಅವಾಗ ಏನಾಗುತ್ತದು ಚಾರ್ಜ್ ಆಗುತ್ತೆ. ಎಷ್ಟು ಚಾರ್ಜ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ Q is equal to CV. ಹಾಗೆ ಇಟ್ಕೊಂಡು ಈಗೇನ್ ಮಾಡ್ತಾರೆ ನೆಕ್ಸ್ಟ್. ಮತ್ತೆ ಕೆಪಾಸಿಟೆನ್ಸ್ ಏನಂತ ಬರೀಬಹುದು, ಕೆಪಾಸಿಟೆನ್ಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ εo/A/D ಅಂತ ಬರ್ಕೊಳ್ಳೋಣ. ಸಿ ಇದೆರಡು ಇಕ್ವೇಶನ್ ಸ್ಟಾರ್ಟಿಂಗ್ ಇರುತ್ತೆ, ಇನಿಷಿಯಲ್ ಕಂಡೀಷನ್ ಇನಿಷಿಯಲಿ ಇರುತ್ತೆ. ನೆಕ್ಸ್ಟ್ ದ ಬ್ಯಾಟ್ರೀಸ್ ಡಿಸ್ಕನೆಕ್ಟೆಡ್. ಬ್ಯಾಟ್ರಿ ಡಿಸ್ಕನೆಕ್ಟ್ ಆಗ್ತದೆ ಇವಾಗ ಸೆಕೆಂಡ್ ಕೇಸ್ ಅಲ್ಲಿ. ಯಾವಾಗ ಬ್ಯಾಟ್ರಿ ಡಿಸ್ಕನೆಕ್ಟ್ ಆಗುತ್ತೋ ಏನಂತ ಬರ್ಕೊಳ್ಬಹುದು, Q ರಿಮೈನ್ಸ್ ಕಾನ್ಸ್ಟೆಂಟ್. ಚಾರ್ಜ್ ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಅಂಡ್ ದ ಪ್ಲೇಟ್ಸ್ ಆಫ್ ಕೆಪಾಸಿಟರ್ಸ್ ಆರ್ ಪುಲ್ಡ್ ಅಪಾರ್ಟ್ ಅಂಟಿಲ್ ದ ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ ಡಬಲ್ಡ್ ಅಂತೆ. ಈಗ ಪ್ಲೇಟ್ ಸಪರೇಷನ್ ಮುಂಚೆ ಎಷ್ಟಿತ್ತು D ಇತ್ತು, ಇವಾಗ ಏನ್ ಮಾಡ್ತಾರೆ ಪ್ಲೇಟ್ ಸಪರೇಷನ್ ಎಷ್ಟಿದೆ, ಇವಾಗ ಪ್ಲೇಟ್ ಸಪರೇಷನ್ ಬಿಕಮ್ಸ್ ಡಬಲ್ಡ್ 2D ಆಗ್ಬಿಡುತ್ತೆ ಸಪರೇಷನ್. ಕ್ವಶನ್ ಏನ್ ಕೇಳ್ತಾರೆ, ವರ್ಕ್ ಡನ್ ಬೈ ದ ಏಜೆಂಟ್ ಪುಲ್ಲಿಂಗ್ ದ ಪ್ಲೇಟ್ಸ್ ಅಪಾರ್ಟ್ ಇನ್ ದಿಸ್ ಪ್ರಾಸೆಸ್. ಹಾಗಾದ್ರೆ ಎಷ್ಟು ವರ್ಕ್ ಮಾಡಿದ್ದಾರೆ ಅದನ್ನ ಪ್ಲೇಟ್ಸ್ ನ ಫುಲ್ ಮಾಡ್ಲಿಕ್ಕೆ 2D ಸಪರೇಷನ್ಗೆ. ಇದಕ್ಕೆ ಬಹಳ ಸಿಂಪಲ್ ಏನಂತಂದ್ರೆ, ಯಾವಾಗ್ಲೂ ವರ್ಕ್ ಡನ್ ಯಾವ್ದಕ್ಕೆ ಈಕ್ವಲ್ ಇರುತ್ತೆ, ಡಿಫ್ರೆನ್ಸ್ ಇನ್ ದೇರ್ ಪೊಟೆನ್ಷಿಯಲ್ ಎನರ್ಜೀಸ್ ಈಕ್ವಲ್ ಇರುತ್ತೆ. ಈಗ ನಾವೇನ್ ಮಾಡ್ಬೇಕು, ವರ್ಕ್ ಡನ್ ಬೇಕಂದ್ರೆ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಕಂಡಿಡ್ಕೊಳ್ಬೇಕು, ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಕಂಡಿಡ್ಕೊಳ್ಬೇಕು. ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತೆ U1 ಅಂತ ಇಟ್ಕೊಳ್ಳೋಣ, ವಿಚ್ ಇಸ್ ಹಾಫ್ CV² ಬರ್ಕೊಳ್ಳೋದ. ಏನ್ ಬರ್ಕೊಳ್ಳೋದು ಅಂತಂದ್ರೆ, ಬೆಟರ್ ಟು ರೈಟ್ Q²/C. ಯಾಕೆ ಅಂತ ಅಂದ್ರೆ ಇಲ್ಲಿ ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್, ಕೆಪಾಸಿಟೆನ್ಸ್ ಎಷ್ಟು ಚೇಂಜ್ ಆಗುತ್ತೆ ನೋಡ್ಕೊಂಡ್ರೆ ಸಾಕಷ್ಟೇ. ಕೆಪಾಸಿಟೆನ್ಸ್ ಇನಿಷಿಯಲ್ ಕೆಪಾಸಿಟೆನ್ಸ್ C1 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ U2 ಏನಿದೆ ಹಾಫ್ Q ರಿಮೇನ್ಸ್ ಕಾನ್ಸ್ಟೆಂಟ್ ಬೈ C2. ಹಾಗಾದ್ರೆ C1 ಮತ್ತೆ C2 ಎಷ್ಟೆಷ್ಟು ಅಂತ ನೋಡ್ಕೊಳ್ಬೇಕು. C1 ಕ್ಯಾನ್ ಬಿ ರಿಟನ್ ಆಸ್ εo/A/D1. D1 is D. Okay, now D1 is D. Next C2 ಏನಂತ ಬರೀಬಹುದು, ಎಫೆಕ್ಟ್ ಕೆಪಾಸಿಟೆನ್ಸ್ ε0 ಹಾಗಿರುತ್ತೆ, A ಆಗಿರುತ್ತೆ, D becomes now 2D. ಹಾಗಾದ್ರೆ C2 can be written as εo/A/D is C1/2. ಬರೀಬಹುದು ನೋಡಿ, εo/A/D is C1/, ಅದರ ಕೆಪಾಸಿಟೆನ್ಸ್ ಹಾಫ್ ಫಸ್ಟ್ ಡಿಕ್ರೀಸ್ ಆಗುತ್ತೆ. Now let's take work done. Work done is equal to delta U. Delta U is U2 minus U1. W is equal to U2 ಏನಂತ ಬರೀಬಹುದು ನೋಡ್ರಿ, 1/2 Q²/C2 minus U1 1/2 Q²/C1. next so W is equal to 1/2 Q² ಕಾಮನ್ ಬರುತ್ತೆ, 1/C2 minus 1/C1. So W is equal to 1/2 Q² 1/C2 ಹಾಗೆ ಇರ್ಲಿ C1. C2 ಏನಂತ ಬರೀಬಹುದು, C1/2 minus 1/C1. ಅಲ್ಲಿಗೆ W is equal to 1/2 Q² C1 ಕಾಮನ್ ತೆಗಿರಿ, 2 minus 1 is 1. ಅಲ್ಲಿಗೆ
1/2 q ಸ್ಕ್ವೇರ್ ಬೈ c1 ಉಳ್ಕೊಂತು. ಸೊ ದಿಸ್ ಇಸ್ ದ ಆನ್ಸರ್. ಬಟ್ ಇಲ್ಲಿ ನಾವೇನ್ ಮಾಡ್ಬೋದು, ಇದನ್ನ 1/2 q ಏನಂತ ಬರಿಬಹುದು ನೋಡ್ರಿ. ಇಲ್ಲಿ ಇನಿಷಿಯಲ್ ಕಂಡೀಷನ್ ಹಾಕೊಂಡಿದ್ದೀನಿ. q ಕ್ಯಾನ್ ಬಿ ರಿಟನ್ ಆಸ್ cv, ನಥಿಂಗ್ ಬಟ್ c1v. ಅಲ್ಲಿಗೆ c1v ಹೋಲ್ ಸ್ಕ್ವೇರ್ ಬೈ c1, ಅಲ್ಲಿಗೆ ಏನಾಗುತ್ತೆ 1/2 c1 ಸ್ಕ್ವೇರ್ v ಸ್ಕ್ವೇರ್ ಬೈ c1, ಅಲ್ಲಿಗೆ ಅದೇ ಆನ್ಸರ್ ಬರುತ್ತೆ 1/2 c1 v ಸ್ಕ್ವೇರ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್, ನಥಿಂಗ್ ಬಟ್ ಹಾಫ್ cv ಸ್ಕ್ವೇರ್ ಇರ್ಬೇಕು ನೋಡ್ರಿ. c1 ಇಲ್ವಲ್ಲ ಸರ್ ಅಂತಂದ್ರೆ ನೋಡ್ರಿ, c1 ನಾನೇನಂತ ತಗೊಂಡಿದ್ದೀನಿ, c1 ಈಸ್ ಇನಿಷಿಯಲ್ ಕೆಪಾಸಿಟೆನ್ಸ್, ಅದನ್ನೇ c ಅಂತ ತಗೊಂಡಿದ್ದೆ ನಾನು. ಇದೇ c1, ಹೀಗೆ c1 v ಸ್ಕ್ವೇರ್. ಸೊ ದ ಆನ್ಸರ್ ಈಸ್ ಹಾಫ್ cv ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್ ನಂಬರ್ 90 ಏನ್ ಹೇಳುತ್ತೆ? ಕ್ವಶನ್ ನಂಬರ್ 90, ಎ ಸೀರೀಸ್ ಕಾಂಬಿನೇಷನ್ ಆಫ್ n1 ಕೆಪಾಸಿಟರ್ಸ್ ವಿತ್ ಈಚ್ ವ್ಯಾಲ್ಯೂ c1 ಈಸ್ ಚಾರ್ಜ್ಡ್ ಬೈ ಎ ಸೋರ್ಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ 4v ಅಂತ. 4v ಆರ್ 4v, ಎಸ್ 4v, 4 ವೋಲ್ಟ್ ಅಲ್ಲ 4v. ಅದು ಏನಾಗಿದೆ, ನಂಬರ್ ಆಫ್ ಕೆಪಾಸಿಟರ್ಸ್ ಎಷ್ಟಿದೆ, n1 ಇದೆ, ಈಚ್ ಆಫ್ ಕೆಪಾಸಿಟೆನ್ಸ್ c1. ಹಾಗಾದ್ರೆ ಇವನ್ನೇನ್ ಮಾಡಿದ್ದಾರೆ, ಸೀರೀಸ್ ಕಂಬೈನ್ ಮಾಡಿದ್ದಾರೆ. ಈ ತರ ಬರ್ಕೊಳ್ಳೋಣ ಫಸ್ಟ್. ಈ ರೀತಿ ಇದೆ ನೋಡಿ, ಇದರ ಕೆಪಾಸಿಟೆನ್ಸ್ ಎಷ್ಟು, c1 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 ಅಪ್ ಟು ದೇರ್ ಆರ್ n ಕೆಪಾಸಿಟರ್, n1 ಕೆಪಾಸಿಟರ್. ಇದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ಚಾರ್ಜ್ಡ್ ಬೈ ಸೋರ್ಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ 4v. ಹಾಗಾದ್ರೆ ಇಷ್ಟಕ್ಕೂ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಅಪ್ಲೈ ಮಾಡಿದ್ದಾರೆ, 4v. 4 ವೋಲ್ಟ್ ಅಲ್ಲ, ಅದು 4v ಇರುತ್ತೆ. ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್, ವೆನ್ ಅನದರ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ n2 ಕೆಪಾಸಿಟರ್ಸ್ ಈಚ್ ಆಫ್ ಕೆಪಾಸಿಟೆನ್ಸ್ c2 ಈಸ್ ಚಾರ್ಜ್ಡ್ ಬೈ ಸೋರ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ v ಅಂತೆ. ಈಗೇನ್ ಮಾಡ್ತಾರೆ, c2 ಅನ್ನ ಕೆಪಾಸಿಟರ್ ನ ತಗೊಳ್ತಾರೆ. ಎಷ್ಟು ತಗೊಳ್ತಾರೆ, n2 ಅಷ್ಟು ತಗೊಳ್ತಾರೆ. ಅಷ್ಟನ್ನ ಏನ್ ಮಾಡ್ತಾರೆ, ಪ್ಯೂರ್ ಪ್ಯಾರಲಲ್ ಕಾಂಬಿನೇಷನ್ ಆಗಿ ಕನೆಕ್ಟ್ ಮಾಡ್ತಾರೆ. c2 ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ, v ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡ್ತಾರೆ. ಅದಕ್ಕೆ ನೋಡ್ರಿ ಇಲ್ಲಿ v ಇದು 4v. ಹಾಗಿದ್ರೆ ಇಟ್ ಹ್ಯಾಸ್ ದ ಸೇಮ್ ಎನರ್ಜಿ ಸ್ಟೋರ್ಡ್ ಇನ್ ಇಟ್ ಅಂತೆ. ಹಾಗಾದ್ರೆ ಇದ್ರಲ್ಲಿ ಎಷ್ಟು ಎನರ್ಜಿ ಸ್ಟೋರ್ಡ್ ಆಗುತ್ತೆ, ಪೊಟೆನ್ಷಿಯಲ್ ಅಪ್ಲೈ ಮಾಡಿದ್ಮೇಲೆ u1 ಕಾಂಬಿನೇಷನ್, ಈ ಕಾಂಬಿನೇಷನ್ ಇದರಲ್ಲಿ u2, ಇವೆರಡು ಏನಂತ ಕೊಟ್ಟಿದ್ದಾರೆ, u1 ಈಸ್ ಈಕ್ವಲ್ ಟು u2 ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ದ ವ್ಯಾಲ್ಯೂ ಆಫ್ c2 ಇನ್ ಟರ್ಮ್ಸ್ ಆಫ್ c1 ಕಂಡುಹಿಡಿಬೇಕು. c1 c2 ರೇಷಿಯೋ ಕಂಡುಹಿಡಿಬೇಕು. ಇದ್ರರ್ಥ ಹೆಂಗ್ ಕಂಡುಹಿಡಿಯೋದು, ಗಿವನ್ ಕಂಡೀಷನ್ ಬರ್ಕೊಂಡ್ಬಿಡಿ ನೋಡ್ರಿ. ಅದಕ್ಕಿಂತ ಮುಂಚೆ ಇಲ್ಲಿ ಎಷ್ಟಾಗುತ್ತೆ ಇದರ ವ್ಯಾಲ್ಯೂ ಕಂಡುಹಿಡ್ಕೊಂಡ್ಬೇಡ. ಯಾಕೆ ಅಂತಂದ್ರೆ ಎನರ್ಜಿ ಸ್ಟೋರ್ಡ್ ಫಾರ್ಮುಲಾ ನೋಡ್ರಿ ನಮಗೆ ಗೊತ್ತಾಗ್ಬೇಕು. ಫಸ್ಟ್ ಹಾಫ್ ಸಿ, ಇದನ್ನ ಕೆನ್ ರೈಟ್ ದಿಸ್ ಆಸ್ cs ಇಂಟು ವೋಲ್ಟೇಜ್ ಎಷ್ಟಿದೆ 4v ಹೋಲ್ ಸ್ಕ್ವೇರ್. ಇದ್ರದ್ದು ಎನರ್ಜಿ ಸ್ಟೋರ್ಡ್ ಆಫ್ cp ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು v ಸ್ಕ್ವೇರ್. ಇದರ ಪೊಟೆನ್ಷಿಯಲ್ ಡಿಫರೆನ್ಸ್ v ಸ್ಕ್ವೇರ್, ಇದರ ಪೊಟೆನ್ಷಿಯಲ್ ಡಿಫರೆನ್ಸ್ 4v ಸ್ಕ್ವೇರ್. ಇಷ್ಟು ಸೇರಿ ಏನಂತ ಬರ್ಕೊಳ್ಳೋಣ, cs. ಇಷ್ಟು ಸೇರಿ cp ಅಂತ ಬರ್ಕೊಳ್ಳೋಣ. ಅಲ್ಲಿಗೆ ಹಾಫ್ cv ಸ್ಕ್ವೇರ್ ತರ ಲೆಕ್ಕ ಬರುತ್ತೆ. ನಾವು ಮೊದಲೇನ್ ಮಾಡ್ಬೇಕು, cs ಮತ್ತೆ cp ನ ಕಂಡುಹಿಡ್ಕೊಳ್ಬೇಕು. ಹೆಂಗ್ ಸರ್ ಕಂಡುಹಿಡ್ಕೊಳ್ಳೋದು, ಬಹಳ ಸಿಂಪಲ್. ವೆನ್ ದೇ ಆರ್ ಇನ್ ಸೀರೀಸ್, cs is equal to c by n. ಇಲ್ಲಿ c ಅನ್ನೋದು ಈಚ್ ಕೆಪಾಸಿಟೆನ್ಸ್ c1 ಅಂತವೆ ಎಷ್ಟಿದಾವೆ, n1 ಇದಾವೆ. ಅಲ್ಲಿಗೆ cs ಸಿಕ್ತು. ಅದೇ ತರ cp ಎಫೆಕ್ಟಿವ್ ಕೆಪಾಸಿಟೆನ್ಸ್ ಇನ್ ಪ್ಯಾರಲಲ್ ಏನಾಗುತ್ತೆ, c2 ಇಂಟು ನಂಬರ್ ಆಫ್ ಕೆಪಾಸಿಟರ್ಸ್ n2. ಅಲ್ಲಿಗೆ cp ಮತ್ತೆ cs ಬಂತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ, 1/2 ಕ್ಯಾನ್ಸಲ್ ಆಗುತ್ತೆ. cs ಕ್ಯಾನ್ ಬಿ ರಿಟನ್ ಆಸ್ c1 by n1 ಇಂಟು 4v ಸ್ಕ್ವೇರ್ ಏನಾಗುತ್ತೆ 16v ಸ್ಕ್ವೇರ್ ಆಗುತ್ತೆ. ಈಸ್ ಈಕ್ವಲ್ ಟು cp ಹಾಗೆ ಬರ್ಕೊಳ್ಳಿ, v ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ. ಅಗೇನ್ ಐ ಕ್ಯಾನ್ ಕ್ಯಾನ್ಸಲ್ ದೀಸ್ ಟು. ನಮ್ಗೇನ್ ಬೇಕಾದ್ರೆ ಇಲ್ಲಿ ಕ್ವಶನ್ ಏನ್ ಕೇಳಿದಾರೆ, c2 ಇನ್ ಟರ್ಮ್ಸ್ ಆಫ್ c1 ಕೇಳಿದಾರೆ. c2 ಇನ್ ಟರ್ಮ್ಸ್ ಆಫ್ c1 ಇಲ್ಲಿ ರೀರೈಟ್ ಮಾಡಿ. ಇದೇನಿದು c2 ಆಗ್ಬೇಕಲ್ಲ, cp ಏನಂತ ಬರೀಬಹುದು, c2 n2. ಸಾರಿ, ಶುಡ್ ಬಿ c2 n2 ಆಗ್ಬೇಕು. cp is c2 ಇಂಟು n2 ಇಂಟು ದಿಸ್ v ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಹೌ ಸೊ c2 ಏನಾಗುತ್ತೆ, n2 ಈ ಕಡೆ ತಗೊಂಡ್ಮೇಲೆ c1 by n1 ಇಂಟು n2, ಮತ್ತೆ ಇಲ್ಲಿ ಜೊತೆಗೆ 16 ಹಾಗೆ ಉಳ್ಕೊಂಡಿರುತ್ತೆ. ಸೊ ದಿಸ್ ಮಸ್ಟ್ ಬಿ ದ ಆನ್ಸರ್. ಎಲ್ಲಿದೆ ನೋಡ್ರಿ, 16 c1 by n1 ಇಂಟು n2 ಇಸ್ ದ ಆನ್ಸರ್. ಓಕೆ, ಮೋಸ್ಟ್ಲಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 91. What is the energy stored in the capacitor between the terminals A and B of the network as shown in figure? Capacitance of each will be 1 microfarad. ಇಲ್ಲಿ ಕೇರ್ಫುಲ್ ಆಗಿ ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಬಿಫೋರ್ ದಟ್ ಎ ಮತ್ತೆ ಬಿ ಪಾಯಿಂಟ್ಸ್ ಎಲ್ಲಿದೆ ಅಂತ ನೋಡ್ಕೊಳ್ಬೇಕು. ದಿಸ್ ಈಸ್ ಎ ಪಾಯಿಂಟ್ ಅಂಡ್ ದಿಸ್ ಈಸ್
ಬಿ ಪಾಯಿಂಟ್. ಈ ಕೆಪಾಸಿಟರ್ ಅಲ್ಲಿ ಏನಿದೆ ಅಂತ ಎನರ್ಜಿ ಎಷ್ಟು ಸ್ಟೋರ್ ಆಗಿದೆ ಅಂತ ಕಂಡುಹಿಡಿಯಬೇಕು. ಎನರ್ಜಿ ಎಷ್ಟು ಸ್ಟೋರ್ ಆಗಿದೆ ಆಫ್ ಸಿ ವಿ ಸ್ಕ್ವೇರ್ ಆರ್ ಯೂಸ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಕೆಪಾಸಿಟನ್ಸ್ ವ್ಯಾಲ್ಯೂ ಗೊತ್ತು, ವೋಲ್ಟೇಜ್ ಎಷ್ಟು ಅದ್ರ ಹತ್ರ ಡ್ರಾಪ್ ಆಗುತ್ತೆ ಅಂತ ಕಂಡುಹಿಡಿಯಬೇಕು. ವಾಟ್ ಇಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಸಿ ಕಂಡುಹಿಡಿದ್ರೆ, ಯಾಕಂದ್ರೆ ಸಿ ಅಪ್ಲೈಡ್ ಪೊಟೆನ್ಶಿಯಲ್ ಎಷ್ಟು ಸಪ್ಲೈ 10 ವೋಲ್ಟ್ ಇದೆ, ಇದ್ರ ಹತ್ರ ಎಷ್ಟು ಡ್ರಾಪ್ ಆಗುತ್ತೆ ಅಂತ ಗೊತ್ತಾಯ್ತಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಅದ್ರ ಹತ್ರ ಎಷ್ಟಿದೆ ಅಂತ ಕಂಡುಹಿಡಿಬಹುದು. ಸೊ ಹೆಂಗ್ ಸರ್ ಕಂಡುಹಿಡಿಯೋದು? ಇದು ಹೇಗಿದೆ ಸರ್ಕ್ಯೂಟ್ ನೋಡ್ರಿ, ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ಸರ್ಕ್ಯೂಟ್ ನೋಡ್ರಿ, ಇದು ಡಿ ಪಾಯಿಂಟ್, ಇದು ಇ ಪಾಯಿಂಟ್, ಇದು ಬಿ ಪಾಯಿಂಟ್, ಇದು ಎ ಪಾಯಿಂಟ್. ಲೆಟ್ ಮಿ ರಿಮೂವ್ ಇಟ್. ಇದನ್ನ ಈ ರೀತಿ ರೀರೈಟ್ ಮಾಡ್ತೀನಿ ನೋಡಿ. ಈಗ 10 ವೋಲ್ಟ್ ಹಾಗೆ ಇರಲಿ. ಇದು ಬಿ ಪಾಯಿಂಟ್ ಮತ್ತೆ ಡಿ ಪಾಯಿಂಟ್, ಬಿ ಮತ್ತೆ ಡಿ ಪಾಯಿಂಟ್ಸ್ ಗಳನ್ನ ಈಗ ಬರ್ಕೊಳ್ತೀನಿ ನೋಡಿ. ಇದು ಬಿ ಪಾಯಿಂಟ್, ಇದು ಡಿ ಪಾಯಿಂಟ್, ಇದು ಇ ಮತ್ತೆ ಎ ಈ ಕಡೆ ಬರ್ಕೊಳ್ತೀನಿ. ಎ ಮತ್ತೆ ಇದು ಇ. ಈಗ ನೋಡ್ರಿ ಸಪ್ಲೈ ಇಂದ ಎಲ್ಲಿ ಬಂದಿದೆ? ಪಾಸಿಟಿವ್ ಪೊಟೆನ್ಶಿಯಲ್ ವೈರ್ ಎಲ್ಲಿ ಕನೆಕ್ಟ್ ಮಾಡಿದಾರೆ? ಇಲ್ಲಿ ಕನೆಕ್ಟ್ ಮಾಡಿದಾರ. ಇದ್ಯಾವ್ದಿದು? ಎ ಅನ್ನೋ ಪಾಯಿಂಟ್, ಎ ಕನೆಕ್ಟ್ ಮಾಡಿ. ಇದೇ ಎ ಪಾಯಿಂಟ್, ದಿಸ್ ಇಸ್ ಎ. ನೆಕ್ಸ್ಟ್ ಎ ಮತ್ತೆ ಬಿ ಮಧ್ಯೆ ಒಂದು ಕೆಪಾಸಿಟರ್ ಕನೆಕ್ಟ್ ಮಾಡಿ. ಎ ಮತ್ತೆ ಬಿ ಮಧ್ಯೆ ಒಂದು ಕೆಪಾಸಿಟರ್ ಕನೆಕ್ಟ್ ಮಾಡಿದ್ರೆ ಸಿ ಅನ್ನೋದು ಇದಾಯ್ತಲ್ಲ. ನೆಕ್ಸ್ಟ್ ಎ ಇಂದ ಬಿ ಮಧ್ಯೆ ಒಂದು ಕನೆಕ್ಟ್, ಎ ಇಂದ ಬಿ, ಇದು ಡಿ ಪಾಯಿಂಟ್ ರೈಟ್, ಡಿ ಪಾಯಿಂಟ್ಗೆ ಒಂದು ಕೆಪಾಸಿಟರ್ನ ಕನೆಕ್ಟ್ ಮಾಡಿ. ಎ ಇಂದ ಡಿ ಒಂದು ಕೆಪಾಸಿಟರ್ ಕನೆಕ್ಟ್ ಮಾಡಿ. ಹಾಗಾದ್ರೆ ಇದು ಕಂಪ್ಲೀಟ್ ಆಯ್ತಾ? ನೆಕ್ಸ್ಟ್ ಡಿ ಇಂದ ಈಗ ಒಂದು ಕೆಪಾಸಿಟರ್ ಕನೆಕ್ಟ್ ಮಾಡಿ. ದಿಸ್ ಕೆಪಾಸಿಟರ್ ಡಿ ಇಂದ ಹೀಗೆ. ನೆಕ್ಸ್ಟ್ ಇನ್ನೊಂದು ಉಳ್ಕೊಂಡಿದೆ ಕೆಪಾಸಿಟರ್, ಎರಡು ಉಳ್ಕೊಂಡಿದೆ. ಒಂದು ಬಿ ಮತ್ತೆ ಡಿ ಮಧ್ಯೆ ಒಂದು ಕೆಪಾಸಿಟರ್. ಹಾಗಾದ್ರೆ ಇದಾಯ್ತು, ಕಂಪ್ಲೀಟ್ ಆಯ್ತು. ಇನ್ನೊಂದು ಕೆಪಾಸಿಟರ್ ಉಳ್ಕೊಂಡಿದೆ ಬಿ ಮತ್ತೆ ಇ ಮಧ್ಯೆ. ದಿಸ್ ಇಸ್ ಬಿಟ್ವೀನ್ ಬಿ ಅಂಡ್ ಡಿ. ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ವೈರ್ ಇಲ್ಲೊಂದಿದೆ ನೋಡ್ರಿ, ದಿಸ್ ವೈರ್ ಕನೆಕ್ಟೆಡ್ ಟು ನೆಗೆಟಿವ್ ಪೊಟೆನ್ಶಿಯಲ್. ಎಲ್ಲಿಂದ ಹೋಗಿದೆ? ಅದು ಈ ಪಾಯಿಂಟ್ ಇಂದ ಹೋಗಿದೆ. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ದಿಸ್ ಇಸ್ ಅ ಪ್ರಾಬ್ಲಮ್ ಆನ್ ವೀಟ್ ಸ್ಟೋನ್ಸ್ ಬ್ರಿಡ್ಜ್ ತರ ನಮಗೆ ಕಾಣಿಸ್ಬೇಕಿಲ್ಲೇ, ಅದು ಗೊತ್ತಾಗಲ್ಲ ಅಂತೇಳಿ ನಾನು ಇಲ್ಲಿ ಬರ್ದಿದ್ದೀನಿ. ಈಗ ಇದು 10 ವೋಲ್ಟ್, ಇದು ಸಿ, ಎಲ್ಲಾ ಕೆಪಾಸಿಟರ್ಸ್ ಈಕ್ವಲ್ ಇರೋದ್ರಿಂದ ಈ ಬಿ ಮತ್ತೆ ಡಿ ಮಧ್ಯ ಪೊಟೆನ್ಶಿಯಲ್ ಡಿಫರೆನ್ಸ್ 0 ಇರುತ್ತೆ. ಬಿ ಅಂಡ್ ಡಿ ಹ್ಯಾವಿಂಗ್ ಸೇಮ್ ಪೊಟೆನ್ಶಿಯಲ್ ಪಾಯಿಂಟ್ಸ್. ಹಾಗಾದ್ರೆ ಯಾವಾಗ ಇದು ಸೇಮ್ ಪೊಟೆನ್ಶಿಯಲ್ ಆಗುತ್ತೋ ಈ ಕೆಪಾಸಿಟರ್ ಚಾರ್ಜ್ ಆಗಲ್ಲ. ಹಾಗಾಗಿ ಈ ಕೆಪಾಸಿಟರ್ ಏನ್ ಮಾಡ್ಬಿಡ್ರಿ, ರಿಮೂವ್ ದಿಸ್ ಕೆಪಾಸಿಟರ್. ಅದ್ರ ನಮ್ಗೆ ಉಳಿದಿದ್ದು ಬರೀ ಇಷ್ಟೇ. ಯಾಕೆಂದ್ರೆ ಇದು ವೀಟ್ಸ್ಟೋನ್ ಬ್ರಿಡ್ಜ್ ಏನಾಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ವೆನ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಬಿ ಅಂಡ್ ಬಿ ವಿಲ್ ಬಿ 0 ಆರ್ ಬಿ ಅಂಡ್ ಡಿ ಹ್ಯಾವಿಂಗ್ ಸೇಮ್ ಪೊಟೆನ್ಶಿಯಲ್. ಇದು ಚಾರ್ಜ್ ಆಗಲ್ಲ, ಬ್ಯಾಲೆನ್ಸ್ ಆಗಿದೆ, ಹೇಗ್ ಬೇಕಾದ್ರೂ ಹೇಳಿ. ಹಾಗಾದ್ರೆ ಈಗ ನಾವೇನ್ ಮಾಡ್ಬೋದು, ಈಸಿಯಾಗಿ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ಡ್ ಅನ್ನ ಕಂಡುಹಿಡಿಬಹುದು. ಇದ್ರ ಕೆಪಾಸಿಟನ್ಸ್ ಗೊತ್ತು. ಇಲ್ಲಿ ಎಷ್ಟು ವೋಲ್ಟೇಜ್ ಸ್ಟೋರ್ ಆಗುತ್ತೆ ನೋಡ್ರಿ. ಇದು ಈ ತರ ಇದ್ರೆ ಇದು 10 ವೋಲ್ಟ್. ಈ ತರ ರೀರೈಟ್ ಮಾಡ್ತೀನಿ ನೋಡಿ, ಬಿ ರೀರಿಟನ್ ಲೈಕ್ ದಿಸ್. ಕೆಪಾಸಿಟರ್ ಈ ತರ ರೀರೈಟ್ ಮಾಡ್ಬೋದಾ? ಇಲ್ಲಿಂದ ಅಲ್ಲಿಗೆ 10 ವೋಲ್ಟ್ ಇದ್ರೆ ಇಲ್ಲಿಂದ ಅಲ್ಲಿಗೆ ಎಷ್ಟಿರುತ್ತೆ? ಈಕ್ವಲ್ ಆಗಿ ಡಿವೈಡ್ ಆಗುತ್ತಾ? ಓಕೆ, ಇಲ್ಲಿ 10 ಇದ್ರೆ ಇಲ್ಲಿ ಎಷ್ಟು ವೋಲ್ಟೇಜ್ ಡಿವೈಡ್ ಆಗುತ್ತೆ? 5 ವೋಲ್ಟ್. ಇಲ್ಲಿ ಎಷ್ಟಿದೆ ಕೆಪಾಸಿಟನ್ಸ್? 1 ಇದೆ. ಅವ್ರು ಕೇಳಿರೋದಿದೆ ತಾನೆ, ಬಿ ಎ ಮತ್ತೆ ಬಿ ಮಧ್ಯ ಇದೆ ಎ ಪಾಯಿಂಟ್. ಬರೆದು ಬಿಡ್ತೀನಿ ನೋಡ್ರಿ. ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ಸಿ. ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ಸಿ ಅಂಡ್ ದಿಸ್ ಪಾಯಿಂಟ್ ವಿಲ್ ಬಿ ಬಿ ಪಾಯಿಂಟ್. ಸೊ ಈ ಕೆಪಾಸಿಟರ್ ಹತ್ರ ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ ಅಂತ, ಈ ಕೆಪಾಸಿಟರ್ ಹತ್ರ ಇರೋ ಕೆಪಾಸಿಟನ್ಸ್ ಮತ್ತೆ ವೋಲ್ಟೇಜ್ ಗೊತ್ತಾಯ್ತು. ಯಾಕಂದ್ರೆ ಟೋಟಲ್ ಇಲ್ಲಿಂದ ಅಲ್ಲಿಗೆ 10 ವೋಲ್ಟ್ ಇರುತ್ತೆ. ಈಕ್ವಲ್ ಕೆಪಾಸಿಟನ್ಸ್ ಇರೋದ್ರಿಂದ ವೋಲ್ಟೇಜ್ ಅರ್ಧ ಡಿವೈಡ್ ಆಗುತ್ತೆ. ಸೊ ಎನರ್ಜಿ ಸ್ಟೋರ್ಡ್ ಏನಂತ ಬರ್ಕೊಳ್ಬಹುದು? ಹಾಗಾದ್ರೆ ಹಾಫ್ ಸಿ ವಿ ಸ್ಕ್ವೇರ್ ಯು ಈಸ್ ಈಕ್ವಲ್ ಟು 1/2. ಸಿ ಎಷ್ಟಿದೆ? 1 ಮೈಕ್ರೋ ಫ್ಯಾರಡ್ ಇದೆಯಾ? 1 ಮೈಕ್ರೋ ಫ್ಯಾರಡ್, 1 ಮೈಕ್ರೋ ಇಂಟು ವೋಲ್ಟೇಜ್ ಎಷ್ಟಿದೆ? ಇಲ್ಲಿ 5 ವೋಲ್ಟ್ ಡಿವೈಡ್ ಆಗುತ್ತೆ. 5 ಸ್ಕ್ವೇರ್, ಅಲ್ಲಿಗೆ 1/2 ಇಂಟು 1 ಮೈಕ್ರೋ ಫ್ಯಾರಡ್ ಟು 5 ಸ್ಕ್ವೇರ್ ಈಸ್ 25 ವೋಲ್ಟ್ ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ 25/2 ಈಸ್ 12.5 ಜೌಲ್ ಬರುತ್ತೆ. 12.5 ಮೈಕ್ರೋ ಜೌಲ್ ಬರುತ್ತೆ. 12.5 micro joule is the answer. So can we have the answer here? It is A, 12.5 microjoule. That's it. Next question number 92. Total energy stored in the system as shown in figure. ಇದರಲ್ಲಿ ಟೋಟಲ್ ಎನರ್ಜಿ ಸ್ಟೋರ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾನೆ V, ಏನಿಲ್ಲ, ಈ ಮೂರದು ಎಫೆಕ್ಟಿವ್ ಕೆಪಾಸಿಟನ್ಸ್ ಕಂಡಿಡ್ಕೊಂಡ್ರೆ ಫಾರ್ಮುಲಾ ಫಾರ್ ಎನರ್ಜಿ ಸ್ಟೋರ್ಡ್ ಈಸ್ ಆಫ್ ಸಿ ವಿ ಸ್ಕ್ವೇರ್. ವೋಲ್ಟೇಜ್ ಗೊತ್ತು, C1 ಕಂಡುಹಿಡ್ಕೊಳ್ಬೇಕು. ಹೆಂಗ್ ಸರ್ ಕಂಡುಹಿಡ್ಕೊಳ್ಳೋದು ಅಂದ್ರೆ ಬಹಳ ಸಿಂಪಲ್. ಇದರ ಎಫೆಕ್ಟಿವ್ ಕೆಪಾಸಿಟನ್ಸ್ ಕಂಡುಹಿಡ್ಕೊಳ್ಳೋದು ಅಷ್ಟೇ. ನೋಡ್ರಿ,
ಇಲ್ಲಿಂದ ಇಲ್ಲಿಗೆ ಇವೆರಡು ಏನಾಗಿದೆ ಸೀರೀಸ್ ಆಗಿದೆ. ಸೊ ಸೀರೀಸ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಏನಂತ ಆಗುತ್ತೆ C1 C2 ಬೈ C1 ಪ್ಲಸ್ C2. ಅಲ್ಲಿಗೆ 18/3 ಆಗಬೇಕು. 6 ಪ್ಲಸ್ 3 ವಿಚ್ ವಿಲ್ ಬಿ 9 ವಿಚ್ ಈಸ್ ಈಕ್ವಲ್ ಟು 2 ಮೈಕ್ರೋಫ್ಯಾರಡ್ ಬರುತ್ತೆ. ಹಾಗಾದ್ರೆ ಇದೆರಡನ್ನು ತೆಗೆದ್ಬಿಟ್ರೆ ಇಲ್ಲಿ ಏನ್ ಬರುತ್ತೆ ನಮಗೆ 2 ಮೈಕ್ರೋಫ್ಯಾರಡ್ ಎರಡು ಜಾಗ. E2 ಮತ್ತೆ E2 ಎರಡು ಪ್ಯಾರಲಲ್ ಆಗುತ್ತೆ. ಸೊ ಪ್ಯಾರಲಲ್ ಇದ್ದಾಗ ಏನಾಗುತ್ತೆ 2 ಪ್ಲಸ್ 2 ವಿಚ್ ಈಸ್ ಈಕ್ವಲ್ ಟು 4 ಮೈಕ್ರೋಫ್ಯಾರಡ್. ಹಾಗಾದ್ರೆ ಇಷ್ಟನ್ನು ತೆಗೆದ್ರೆ ಇದ್ರ ಜೊತೆ 4 ಮೈಕ್ರೋಫ್ಯಾರಡ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಬರುತ್ತೆ. ನಮ್ಮ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎನರ್ಜಿ ಫಾರ್ಮುಲಾ U ಈಸ್ ಈಕ್ವಲ್ ಟು 1/2 ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಷ್ಟು 4 ಮೈಕ್ರೋಫ್ಯಾರಡ್ ಇಂಟು ವೋಲ್ಟೇಜ್ ಎಷ್ಟು 2 ಸ್ಕ್ವೇರ್. ಅಲ್ಲಿಗೆ ಏನಾಗುತ್ತೆ 1/2 4 ಇಂಟು U ಈಸ್ ಈಕ್ವಲ್ ಟು 1/2 4 ಇಂಟು 4 ಅಲ್ಲಿಗೆ 16/2 ಈಸ್ ಈಕ್ವಲ್ ಟು 8 ಮೈಕ್ರೋ joule is the answer 8. Next question number 93. A capacitor with capacitance 5 microfarad is charged to 5 microcoulomb. ಒಂದು ಕೆಪಾಸಿಟರ್ ಇದೆ, ಅದರ ಕೆಪಾಸಿಟೆನ್ಸ್ 5 ಮೈಕ್ರೋಫ್ಯಾರಡ್ ಇದೆ. ಅದನ್ನ ಏನು ಮಾಡ್ತಾರೆ ಚಾರ್ಜ್ ಮಾಡ್ತಾರೆ. ಚಾರ್ಜ್ ಎಷ್ಟು ಕುತ್ಕೊಳ್ಳುತ್ತೆ ಅದ್ರ ಮೇಲೆ ಹೋಗಿ 5 ಮೈಕ್ರೋಕೂಲಮ್ ಅಷ್ಟು ಚಾರ್ಜ್ ಆಗುತ್ತೆ. ಇಫ್ ದ ಪ್ಲೇಟ್ಸ್ ಆರ್ ಪುಲ್ಡ್ ಅಪಾರ್ಟ್ ಟು ರೆಡ್ಯೂಸ್ ದ ಕೆಪಾಸಿಟೆನ್ಸ್ ಟು 2 ಮೈಕ್ರೋಫ್ಯಾರಡ್. ಹಾಗಾದ್ರೆ ಇದು ಇನಿಷಿಯಲ್ ಕೆಪಾಸಿಟೆನ್ಸ್ ಅಂತ ತಗೊಳ್ಳಿ, ಇದನ್ನ ಫೈನಲ್ ಕೆಪಾಸಿಟೆನ್ಸ್ ಅಂತ ತಗೊಳ್ಳಿ. ಫೈನಲ್ ಕೆಪಾಸಿಟೆನ್ಸ್ ಎಷ್ಟಿದೆ 2 ಮೈಕ್ರೋಫ್ಯಾರಡ್ ಅಷ್ಟು ಕೆಪಾಸಿಟೆನ್ಸ್ ಮಾಡ್ತಾರೆ. ಹೇಗೆ ಬೈ ಪುಲ್ಲಿಂಗ್ ದ ಪ್ಲೇಟ್ಸ್ ಅಪಾರ್ಟ್. ನಾವ್ ಹೌ ಮಚ್ ವರ್ಕ್ ಈಸ್ ಡನ್ ಅಂತ ಕೇಳ್ತಾರೆ. ವರ್ಕ್ ಡನ್ ಕಂಡುಹಿಡಿಯಬೇಕು. ಚಾರ್ಜ್ ಅಂತೂ ರಿಮೈನ್ಸ್ ಕಾನ್ಸ್ಟೆಂಟ್, Q1 Q2 ಸೇಮ್ ಇರುತ್ತೆ. ಈಗ ವರ್ಕ್ ಡನ್ ಕಂಡುಹಿಡಿಬೇಕಂದ್ರೆ ನಮ್ಮ ಹತ್ರ ಸೇಮ್ ಫಾರ್ಮುಲಾ. ವರ್ಕ್ ಡನ್ ಫಾರ್ಮುಲಾ ಏನು ಡಿಫ್ರೆನ್ಸ್ ಇನ್ ದೇರ್ ಎನರ್ಜೀಸ್. ಇನಿಷಿಯಲ್ ಎನರ್ಜಿ ಕಂಡುಹಿಡಿರಿ, ಫೈನಲ್ ಎನರ್ಜಿ ಕಂಡುಹಿಡಿರಿ, ಡಿಫ್ರೆನ್ಸ್ ತಗೊಳ್ಳಿ. ಇನಿಷಿಯಲ್ ಎನರ್ಜಿ ಕಂಡುಹಿಡಿದ್ರೆ U1 ಇಸ್ ಈಕ್ವಲ್ ಟು ಚಾರ್ಜ್ ಗೊತ್ತು, ಕೆಪಾಸಿಟೆನ್ಸ್ ಗೊತ್ತು. ಸೊ ಚಾರ್ಜ್ ಮತ್ತೆ ಕೆಪಾಸಿಟೆನ್ಸ್ ಫಾರ್ಮುಲಾ Q²/2C ಏನಾಗುತ್ತೆ Q5 ಮೈಕ್ರೋ ಕುಲಾಮ್. ಅಲ್ಲಿಗೆ ಏನಾಗುತ್ತೆ 5 ಸ್ಕ್ವೇರ್ ಈಸ್ 25 ಇಂಟು 10⁻⁻12 ಆಗುತ್ತೆ. ಡಿವೈಡೆಡ್ ಬೈ 2 ಇಂಟು ಕೆಪಾಸಿಟೆನ್ಸ್ ಎಷ್ಟು 5 ಮೈಕ್ರೋ ಈಸ್ 10⁻⁻6. ಅಲ್ಲಿಗೆ ಏನಾಗುತ್ತೆ ಸೊ ದಿಸ್ ವಿಲ್ ಬಿಕಮ್ 5 5 5/2 ಈಸ್ 2.5 ಇಂಟು 10⁻⁻6 ಜೌಲ್ ಆಗುತ್ತೆ. ಅದೇ ತರ U2 Q²/2C2 ಹಾಕಿ Q² is again 25 ಇಂಟು 10⁻⁻12 ಡಿವೈಡೆಡ್ ಬೈ 2 ಇಂಟು C2 ಹಾಕಬೇಕು ವಿಚ್ ಈಸ್ 2 ಇಂಟು 10⁻⁻6. ಅಲ್ಲಿಗೆ 25/4 ಎಷ್ಟಾಗುತ್ತೆ 25/4 is 6.25 ಇಂಟು 10⁻⁻6 ಜೌಲ್. ಈಗ ವರ್ಕ್ ಡನ್ ಬೇಕಂದ್ರೆ U2 ಮೈನಸ್ U1 ಮಾಡಿ 6.25 ಮೈನಸ್ 2.5. ಸೊ W is equal to ಇಂಟು 10⁻⁻6 ಕಾಮನ್ ಬರುತ್ತೆ. ಸೊ ಆನ್ಸರ್ 6.25 ಮೈನಸ್ 2.5 is 3.75 ಇಂಟು 10⁻⁻6 joule is the answer. This is the second option 3.75. Next, when the potential difference of 10⁻³ volt is applied between A and B, a charge of 0.75 millicoulomb is stored in the system of capacitors as shown in figure. ಅಂದ್ರೆ ಇದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ V 10⁻³ ವೋಲ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಟೋಟಲ್ ಚಾರ್ಜ್ ಫೈನಲ್ ಚಾರ್ಜ್ ಸಿಸ್ಟಮ್ ಅಲ್ಲಿ ಎಷ್ಟಿದೆ ಟೋಟಲ್ ಅಂತಾನೆ ಬರ್ಕೋಣ. ಟೋಟಲ್ ಚಾರ್ಜ್ ಎಷ್ಟಿದೆ 0.75 ಮಿಲಿಕೂಲಮ್ ಅಷ್ಟು ಸ್ಟೋರ್ ಆಗುತ್ತಂತೆ. ಹಾಗಿದ್ರೆ ದ ವ್ಯಾಲ್ಯೂ ಆಫ್ C ಇನ್ ಮೈಕ್ರೋಫ್ಯಾರಡ್. ಹಾಗಾದ್ರೆ ಇಲ್ಲೊಂದು ಕೆಪಾಸಿಟರ್ ಇದೆ ನೋಡ್ರಿ C ಅನ್ನೋದು, ಇದನ್ನ ಕಂಡುಹಿಡಿಯಬೇಕು. ಅಂಡ್ ಎನರ್ಜಿ ಸ್ಟೋರ್ಡ್ ಇನ್ ದ ಈಕ್ವಲೆಂಟ್ ಕೆಪಾಸಿಟರ್. ಈಕ್ವಲೆಂಟ್ ಕೆಪಾಸಿಟರ್ ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ ಅಂತ ಕಂಡುಹಿಡಿಯಬೇಕು. ಫಸ್ಟ್ ಏನ್ ಮಾಡಿ ಸರ್ಕ್ಯೂಟ್ ನ ರೀರೈಟ್ ಮಾಡಿ ಎಫೆಕ್ಟಿವ್ ಸಿ ವ್ಯಾಲ್ಯೂನ ಕಂಡುಹಿಡಿಯೋಣ. ಸಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತೇಳಿ. ಫಾರ್ ದಟ್ ದಿಸ್ ಇಸ್ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ. ಇದೆರಡು ನೋಡ್ರಿ ಇಲ್ಲಿಂದ ಇಲ್ಲಿ ತನಕ, ಇದನ್ನ ಬೇಕಾದ್ರೆ ಸಿ ಪಾಯಿಂಟ್ ಅಂತ ಇಟ್ಕೊಳ್ಳೋಣ. ಇವೆರಡು ಸೀರೀಸ್ ಅಲ್ಲಿ ಇದೆಯಾ, ಆದ್ರೆ ಎ ಪಾಯಿಂಟ್ ಇಂದ ಇದೆರಡು ಸೀರೀಸ್ ಅಲ್ಲಿ ಇದೆ. ಒಂದು ಕೆಪಾಸಿಟರ್ ಆಗುತ್ತೆ, ಎರಡು 2 ಇರೋದ್ರಿಂದ ಸೀರೀಸ್ ಅಲ್ಲಿಂದ ಸಿ ಎಸ್ ಏನಾಗುತ್ತೆ C/N ವಿಚ್ ಇಸ್ C2 ಅನ್ನೋ ಎರಡಿದಾವೆ. It will become 1 microfarad. Next C point. This is our C point. So B ಇಂದ C capacitor C point ಗೆ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಇವೆರಡು ನೋಡ್ರಿ B ಇಂದ C ತನಕ ಎರಡು ಸೀರೀಸ್ ಇದೆ. ಸೊ ಅದೆರಡು ಸೇರಿಸಿ ಒಂದು ಕೆಪಾಸಿಟರ್ ಬರ್ಕೊಳ್ಬೋದಾ. 2 ಮತ್ತೆ 2 ದೇ ಆರ್ ಇನ್ ಸೀರೀಸ್, ಹಾಗಾಗಿ ಸೇಮ್ ವ್ಯಾಲ್ಯೂ ಬರುತ್ತೆ C/2.
2/2 1 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ಬರುತ್ತೆ. ನಾವು ಎ ಪಾಯಿಂಟ್ ಈ 1 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ಹಾಗಿರ್ಲಿ, ಇಲ್ಲಿಂದ ಬಿ ಮತ್ತೆ ಸಿ ಮಧ್ಯ ಸಿ ಅನ್ನೋ ಕೆಪಾಸಿಟರ್ ಇದೆ, 1 ಅನ್ನೋ ಕೆಪಾಸಿಟರ್ ಇದೆ, ಇವೆರಡು ಪ್ಯಾರಲಲ್ ಇದೆ. ಹಾಗಾಗಿ ಇವೆರಡನ್ನು ಸೇರಿಸಿ ಒಂದು ಕೆಪಾಸಿಟರ್ ಮಾಡ್ಕೊಳ್ಳುವ. ಏನಾಗುತ್ತೆ, ಒಂದು ಕೆಪಾಸಿಟರ್ ವ್ಯಾಲ್ಯೂ ಸಿ ಮತ್ತೆ 1 ದೇ ಆರ್ ಇನ್ ಪ್ಯಾರಲಲ್. ಅಲ್ಲಿಗೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಸಿ ಪ್ಲಸ್ 1. ಯಾಕೆಂದ್ರೆ ಸಿ ಪ್ಯಾರಲಲ್ ಇದ್ದಾಗ ಏನಾಗುತ್ತೆ, C1 ಪ್ಲಸ್ C2 ರೈಟ್, ಸಿ ಪ್ಲಸ್ 1 ದಟ್ಸ್ ಇಟ್. ಸೊ ಈಗ ಈ 1 ಅನ್ನೋ ಕೆಪಾಸಿಟರ್ ಮತ್ತೆ ಸಿ ಪ್ಲಸ್ 1 ದೇ ಆರ್ ಇನ್ ಸೀರೀಸ್ ಇದೆ ತಲೆ ನಾವು ಇಲ್ಲಿ ನೋಡ್ರಿ. ಸೊ ಎರಡು ಸೀರೀಸ್ ಅಲ್ಲಿದೆ. ಹಾಗಾದ್ರೆ ಸಿ ಎಸ್ ಏನಾಗುತ್ತೆ, C1 C2 ಬೈ C1 ಪ್ಲಸ್ C2. ಹಾಗಾದ್ರೆ C1 C2 ಬೈ C1 ಪ್ಲಸ್ C2 ಮಾಡ್ಕೊಳ್ಬೋದಾ? ಟೇಕ್ ದಿಸ್ ಆಸ್ one capacitance and this as another capacitance value. So C1 into C2 by C1 plus C2, and this will become C plus 1 by C plus 1 plus 1 will become C plus 2, and this is the effective capacitance. ಒಂದೇ ಒಂದು capacitance, ಅದರ ವ್ಯಾಲ್ಯೂ C plus 1 by C plus 2. ಇದಕ್ಕೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ, 10⁻³ ವೋಲ್ಟ್. ಇದ್ರ ಮೇಲೆ ಟೋಟಲ್ ಚಾರ್ಜ್ ಎಷ್ಟಿದೆ ಅಂತೆ, Q 0.75 ಮಿಲಿ ಕೂಲಮ್ ಇದೆ ಅಂತ. ಇದು ಮೈಕ್ರೋ ಫ್ಯಾರಡ್ ಅಲ್ಲಿ ಇರುತ್ತೆ. ಈಗ ಇವು ಮೂರನ್ನು ಸೇರಿಸಿ ಒಂದು ಫಾರ್ಮುಲಾ ಬರ್ಕೊಳ್ಳೋಣ. ಏನದು, C is equal to Q by V. C plus 1 by C plus 2 ಅಂದ್ರೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅಂತ ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು Q ಎಷ್ಟಿದೆ, 0.75 ಮಿಲಿ ಇದೆ. ಮಿಲಿ 10⁻³ ಡಿವೈಡೆಡ್ ಬೈ ಇದೆಷ್ಟಿದೆ, 10⁻+3. ಇದೆಷ್ಟಿದೆ, 10⁻⁻6 ಇರುತ್ತೆ ಮೈಕ್ರೋ. ಈಗ ನೋಡ್ರಿ, ಇದು ಕ್ಯಾನ್ಸಲ್ ಆಗುತ್ತೆ ನೋಡ್ರಿ, 10⁻⁻, ಇದು 10⁻³ ಮೇಲೆ ಹೋದ್ರೆ 10⁻⁻6 ಆಗುತ್ತೆ. ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ನಮ್ಗೆ ಉಳಿಯೋದು C plus 1 by C plus 2 is equal to 0.75. ಈಗ ಇದನ್ನ ರೀರೈಟ್ ಮಾಡಬೇಕು ಅಥವಾ we need to find the value of C. Cross multiply. C plus 1 is equal to 0.75 into C plus 2. C plus 1 is equal to 0.75 C plus 2 into 0.75. ಏನಾಗುತ್ತೆ, C plus 1 is equal to 0.75 C plus 0.75 into 2 becomes 1.4. ಈಗ C ಈ ಕಡೆ ತಗೊಂಡು ಬನ್ನಿ, C ನ 1.4 ಈ ಕಡೆ ತಗೊಂಡು, ಅಲ್ಲಿ ಏನಾಗುತ್ತೆ 1 ಮೈನಸ್ 1 ಸಾರಿ ಹೀಗೆ ಇರಲಿ, C ಮೈನಸ್ 0.75 C is equal to 1.4 ಮೈನಸ್ 1. ಅಲ್ಲಿಗೆ ಇದೇನಾಗುತ್ತೆ 0.25 C is equal to 0.4 ಆಗುತ್ತೆ. ಅಲ್ಲಿಗೆ C comes out to be, sorry this will be 1.4 ಅಲ್ಲ 1.5 ಆಗುತ್ತೆ. ಇದು should be 1.5, should be 1.5. ಅಲ್ಲಿಗೆ ಇದೇನಾಗುತ್ತೆ 0.5 ಆಗುತ್ತೆ. ಸೊ ಅಲ್ಲಿಗೆ C 0.5 divided by 0.25. ಅಲ್ಲಿಗೆ C comes out to be 2 ಅಷ್ಟೇನಾ, 2 ಕಡೆ ಮೈಕ್ರೋ ಉಳಿದಿರುತ್ತಾ, ಮೈಕ್ರೋ ಫ್ಯಾರಡ್. ಓಕೆ, ಸೊ C is 2 ಮೈಕ್ರೋ ಫ್ಯಾರಡ್ ಬರುತ್ತೆ. ನೆಕ್ಸ್ಟ್ ಎನರ್ಜಿ ಸ್ಟೋರ್ಡ್ ಕಂಡುಹಿಡಿಬೇಕಂತ. ಎನರ್ಜಿ ಸ್ಟೋರ್ಡ್ ಹೆಂಗೆ ಕಂಡುಹಿಡಿಯೋದು, U is equal to half C V square 1/2. C ಎಷ್ಟು 2 ಮೈಕ್ರೋ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು 10⁻³ 10⁻³ ಹೋಲ್ ಸ್ಕ್ವೇರ್ ಬಿಕಮ್ಸ್ 10⁻6. ಅಲ್ಲಿ ಏನಾಗುತ್ತೆ 2 ಕ್ಯಾನ್ಸಲ್ ಆಗುತ್ತೆ, -6 + 6 ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೆ ಎನರ್ಜಿ ಕಮ್ಸ್ ಔಟ್ ಟು ಬಿ 1 ಜೌಲ್. ಆನ್ಸರ್ ಕೆಪಾಸಿಟೆನ್ಸ್ ನೋಡ್ಕೊಂಡ್ಬಿಡಿ, ಮಿನಿಮೈಸ್ ಮಾಡ್ತೀನಿ. ಸೊ ಇರುತ್ತೆ ಎನರ್ಜಿ ಸ್ಟೋರ್ಡ್ ಈಸ್ 1 ಜೌಲ್ ಅಂಡ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ದ ವ್ಯಾಲ್ಯೂ ಆಫ್ C is 2. ಅಲ್ಲಿಗೆ ಆಪ್ಷನ್ ಯಾವುದು, ದಿಸ್ ಒನ್ ಇಸ್ ದ ಆಪ್ಷನ್. 2 ಮೈಕ್ರೋಫ್ಯಾರಡ್ ಅಂಡ್ ಎನರ್ಜಿ ಸ್ಟೋರ್ಡ್ ಈಸ್ 1 ಜೌಲ್. That's it. Next question number 95. An uncharged capacitor is connected to battery. While charging the capacitor, how much energy is lost from the energy supplied by the battery? ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಎಷ್ಟನೇ ಕ್ವಶನ್ ಅಲ್ಲಿ ನೋಡ್ಕೊಂಡ್ಬಿಡಿ, ಇಲ್ಲಿದೆ ನೋಡ್ರಿ. ಕ್ವಶನ್ ನಂಬರ್ 87 ಅಲ್ಲಿ ಡಿಸ್ಕಸ್ ಮಾಡಿದೀವಿ. 100% ಕೊಟ್ಟರೆ 50% ಸ್ಟೋರ್ ಆಗುತ್ತೆ, 50% ಡಿಸಿಪೇಟ್ ಆಗುತ್ತೆ. ಹಾಗಾಗಿ ಆನ್ಸರ್ ಯಾವುದು, ಈಸ್ ದ 50%. ಎನರ್ಜಿ ಲಾಸ್ಟ್ ಈಸ್ 50%. ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್ ನಂಬರ್ 96. The amount of work done in increasing the voltage across the plates of capacitor from 5 volt to 10 volt. Amount of work done ಕೇಳಿದ್ದಾರೆ, W. ಏನ್ ಮಾಡ್ತಾರೆ, ವೋಲ್ಟೇಜ್ V1 5 ವೋಲ್ಟ್ ಇಂದ 10 ವೋಲ್ಟ್ ತನಕ ಇನ್ಕ್ರೀಸ್ ಮಾಡಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ನ ಈಸ್ W ಅಂತೆ.
ಅವ್ರು ಕೊಟ್ಬಿಟ್ಟಿದಾರೆ. ಕ್ಯಾನ್ ಐ ಟೇಕ್ ದಿಸ್ ಆಸ್ W1 ಅಂತ ಇಟ್ಕೊಳ್ಳೋಣ. ನಾವು ವರ್ಕ್ ಡನ್ ಇನ್ ಇನ್ಕ್ರೀಸಿಂಗ್ ದ ವೋಲ್ಟೇಜ್ ಫ್ರಮ್ 10 to 15 ವೋಲ್ಟ್ ವಿಲ್ ಬಿ ಅಂತ. ಹಾಗಾದ್ರೆ 5 ವೋಲ್ಟ್ ಇಂದ 10 ವೋಲ್ಟ್ ಗೆ ಇನ್ಕ್ರೀಸ್ ಮಾಡ್ಲಿಕ್ಕೆ ವರ್ಕ್ ಡನ್ W1 ಇದ್ರೆ 10 ವೋಲ್ಟ್ ಇಂದ 15 ವೋಲ್ಟ್ ತನಕ ಇನ್ಕ್ರೀಸ್ ಮಾಡ್ಲಿಕ್ಕೆ ವರ್ಕ್ ಡನ್ W2 ಅಂತ ಇಟ್ಕೊಳ್ಳೋಣ. ಸೊ W2 ಎಷ್ಟಕ್ಕೆ ಇರುತ್ತೆ? 10 ವೋಲ್ಟ್ ಇಂದ 15 ವೋಲ್ಟ್ ಗೆ ಇನ್ಕ್ರೀಸ್ ಮಾಡಿ. ಈಗ ನಾವೇನ್ ಮಾಡ್ಬೇಕು, ಇಲ್ಲಿ ಫಾರ್ಮುಲಾ ವಿ ಹ್ಯಾವ್ ಟು ರೈಟ್ ವರ್ಕ್ ಡನ್, ಸೆಕೆಂಡ್ ವರ್ಕ್ ಡನ್ ಇನ್ ಟರ್ಮ್ಸ್ ಆಫ್ W1 ಬರಿಬೇಕಷ್ಟೆ. ಫಾರ್ ದಟ್ ವಿ ಹ್ಯಾವ್ ಟು ಯೂಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಡಿಫರೆನ್ಸ್ ಇನ್ ದೇರ್ ಎನರ್ಜೀಸ್ ಯೂಸ್ ಮಾಡಬೇಕು. ಫಸ್ಟ್ W1 ಕಂಡುಹಿಡಿಯೋಣ. ಸೊ W1 ಹೇಗೆ ಬರೆಯೋದು? ಡೆಲ್ಟಾ ಯು. W1 ಈಸ್ ಈಕ್ವಲ್ ಟು ಡೆಲ್ಟಾ ಯು ಇಸ್ U2 ಮೈನಸ್ U1 ಈಸ್ ಈಕ್ವಲ್ ಟು ಹಾಫ್ C V1 ಸ್ಕ್ವೇರ್ ಮೈನಸ್ V2 square of C. What is V1 square minus V2. What is V1? 5 volt. ಈಗ ಒಂದು ಕೆಲಸ ಮಾಡಿ, ಇದನ್ನ U2 ಅಲ್ವಾ, V2 ಮಾಡುವ. V2 minus V1 square ಮಾಡಿ. V2 minus V1 square because energy formula ಏನು? half C V square. ಅಲ್ಲಿಗೆ U2 minus V1 is half C V2 square minus half C V1 square. half C ಕಾಮನ್ ಬರ್ತದೆ. So V2 square. V2 ಎಷ್ಟು? 10 square minus 5 square. 10 square is 100 minus 5 square is 25. ಅಲ್ಲಿಗೆ ಎಷ್ಟು ಬರುತ್ತೆ? 1/2 C ಇಂಟು 75 ಬರುತ್ತೆ. ಇದನ್ನ ಹಾಗೆ ಇಟ್ಕೊಳ್ಳಿ. ಟೇಕ್ ದಿಸ್ ಇಸ್ ಇಕ್ವೇಶನ್ 1. ಕ್ಯಾನ್ ಐ ಟೇಕ್ ದಿಸ್ ಇಸ್ W1. ನೆಕ್ಸ್ಟ್ W2 ಏನು? W2 ಇದು ಕರೆಸ್ಪಾಂಡಿಂಗ್ W2 ಡಿಫರೆನ್ಸ್ ಇನ್ ದ ಎನರ್ಜಿ U2 ಮೈನಸ್ U1 ಡ್ಯಾಶ್ ಅಂತ ಬೇಕಾದ್ರೆ ಮಾಡ್ಕೊಳ್ಳಿ. ಅಲ್ಲಿಗ ಹಾಫ್ ಸಿ ಇದೇನಾಗುತ್ತೆ? ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ನ ಸ್ಕ್ವೇರ್. 15 ಸ್ಕ್ವೇರ್ ಮೈನಸ್ 10 ಸ್ಕ್ವೇರ್ ಏನಾಗುತ್ತೆ? ಕಮ್ 1/2 C ಇಂಟು 2 to 5 minus is 100. Like W2 comes out to be 1/2 C into 2 to 5 minus 100 is 1 to 5. ಈಗ ಇದೆರಡು ರೇಷಿಯೋ. ಟೇಕ್ ದಿಸ್ ಆಸ್ ಇಕ್ವೇಶನ್ 2. ರೇಷಿಯೋನಾದರೂ ತಗೊಳ್ಳಿ, ಏನಾದರೂ ಮಾಡಿ ಕಂಪೇರ್ ಮಾಡಿ. ನಮಗೆ W2 ರೇಷಿಯೋ ತಗೊಂಡ್ಬಿಡಿ. ಇಕ್ವೇಶನ್ 2 ಡಿವೈಡೆಡ್ ಬೈ ಇಕ್ವೇಶನ್ 1 ಮಾಡಿ. W2 ಬೈ W1 is equal to ಏನಾಗುತ್ತೆ? ಹಾಫ್ ಸಿ ಹೊರಟೋಗ್ತದೆ. So W2 is 125 divided by 75. Again W2 by W1 is equal to 1.66 ಬರುತ್ತೆ. Again W2 is 1.66 times W1. So which is the correct answer? ನೋಡ್ಕೊಳ್ಳಿ, this one is the correct answer. 1.66 ಅಥವಾ 1.67 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 97. A capacitor of capacitance 700 picofarad is charged by 100 volt battery. Capacitance is how much? 700 picofarad and the voltage is 100 volt battery. ಹಾಗಾದ್ರೆ ಅದರ ಮೇಲೆ electrostatic energy stored by the capacitor. ಬಹಳ ಸಿಂಪಲ್ ಕ್ವಶನ್. electrostatic energy stored is half C V square 1/2 C 700 pico is minus 12 into V 100 is 10⁻²2 ಅಂತ ಬರಿಬೋದಾ? 10⁻²2 volt which is 10⁻²2 is 10 whole square is 10⁻4. ಅಲ್ಲಿಗೆ U around 7/2 ಅಲ್ಲಿಗೆ 3.5 into 10⁻² minus 6 joule ಬರುತ್ತೆ. So this is the next question number 98. A 16 picofarad capacitor is connected to 80 volt supply. When capacitor is fully charged, the amount of electrical energy stored in it. ಏನ್ ಸಿಂಪಲ್ ಕ್ವಶನ್ ಕೇಳಿದರೆ. capacitance is how much? 16 picofarad and the potential difference 80 volt. ಎನರ್ಜಿ ಫುಲ್ಲಿ ಚಾರ್ಜ್ ಆದ್ಮೇಲೆ ಎನರ್ಜಿ ಎಷ್ಟು ಸ್ಟೋರ್ ಆಗುತ್ತೆ? U is equal to half CV square ಅಷ್ಟು ಸ್ಟೋರ್ ಆಗುತ್ತೆ. half C 16 picofarad into V 80 square. So if you calculate, it comes out to be 5.1 into 10⁻² minus 8 joule ಬರುತ್ತೆ. This is the next question number 99. A capacitor is charged through a potential difference of 200 volt. When 0.1 coulomb charge is stored in it, then the amount of energy released by it when it is discharged ಅಂತ ಕೇಳ್ತಾರೆ. ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ಎಷ್ಟಾಗುತ್ತೆ ಅಂತ ಕೇಳಿದರೆ, ವೆನ್ ಇಟ್ ಇಸ್ ಡಿಸ್ಚಾರ್ಜ್ ಎಷ್ಟು ಸ್ಟೋರ್ ಆಗಿರುತ್ತೋ ಅಷ್ಟನ್ನ ಅದು ರಿಲೀಸ್ ಮಾಡಕ್ ಸಾಧ್ಯ. ಹಾಗಾದ್ರೆ ಎಷ್ಟು ಸ್ಟೋರ್ ಆಗಿರುತ್ತೆ ಅಷ್ಟು ರಿಲೀಸ್ ಆಗುತ್ತೆ. ಎಷ್ಟು ಸ್ಟೋರ್ ಆಗಿರುತ್ತೆ? ಹಾಫ್ ಸಿ ವಿ ಸ್ಕ್ವೇರ್ ಹಾಕೊಳ್ಳೋದು. ಯಾಕೆಂದ್ರೆ ಇಲ್ಲಿ ವೋಲ್ಟೇಜ್ ಕೊಟ್ಟಿದ್ದಾನೆ 200 ವೋಲ್ಟ್, ಆಮೇಲೆ ಚಾರ್ಜ್ ಕೊಟ್ಟಿದ್ದಾನೆ 0.1 ಕೂಲಮ್. ಹಾಗಾದ್ರೆ ಬೆಟರ್ ಟು ರೈಟ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಚಾರ್ಜ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. QV by 2. Q is 0.1 into voltage is 200 by 2. So U comes out to be 10 joule. ಇಷ್ಟು ಎನರ್ಜಿನ
ರಿಲೀಸ್ ಮಾಡಕ್ಕೆ ಸಾಧ್ಯ, ಯಾಕೆಂದ್ರೆ ಇಷ್ಟು ಎನರ್ಜಿ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಆನ್ಸರ್ ಈಸ್ 10 ಜೌಲ್. ನೆಕ್ಸ್ಟ್ ಕ್ವಶನ್ ನಂಬರ್ 100 and this is the last question. My request, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಏನು ಹೇಳುತ್ತೆ, ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಪ್ಲೇಟ್ಸ್ 20/20 ಸೆಂಟಿಮೀಟರ್ ಅಂಡ್ ಪ್ಲೇಟ್ ಸಪ್ರೇಷನ್ ಈಸ್ 2 ಮಿಲಿಮೀಟರ್ ಅಂತೆ. ಹಾಗಾದ್ರೆ ಏರಿಯಾ ಆಫ್ ದ ಪ್ಲೇಟ್ ಕೊಟ್ಟಿದ್ದಾನೆ 20/20 ಈಗ ಎಷ್ಟಾಗುತ್ತೆ, 400 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಎಷ್ಟು, 2 ಮಿಲಿಮೀಟರ್ ಗಿವನ್. Now the dielectric constant between the plates is 5 ಅಂತೆ. dielectric constant ಇದೆ, dielectric medium ಇದೆ, ಅದರ ಕಾನ್ಸ್ಟೆಂಟ್ 5. ನೆಕ್ಸ್ಟ್, ಪ್ಲೇಟ್ಸ್ ಆರ್ ಕನೆಕ್ಟೆಡ್ ಟು ಸೋರ್ಸ್ ಆಫ್ 500 ವೋಲ್ಟ್. ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ದೇರ್, 500 ವೋಲ್ಟ್ ಇಸ್ ದೇರ್. ಏನ್ ಕಂಡುಹಿಡಿಬೇಕಂತೆ, ಎನರ್ಜಿ ಡೆನ್ಸಿಟಿ ಆಫ್ ದ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಕ್ಲೋಸ್ ಟು ಅಂತ ಕಂಡಿದ್ದಾರೆ. ಎನರ್ಜಿ ಡೆನ್ಸಿಟಿ ಸ್ಮಾಲ್ ಯು ಕಂಡುಹಿಡಿಬೇಕು. ಸೊ ಫಾರ್ ಯು ಸ್ಮಾಲ್ ಯು ಡೈರೆಕ್ಟ್ ಆಗಿ ಕಂಡುಹಿಡಿಬಹುದು. ಫಾರ್ಮುಲಾ ಏನು, ಆಫ್ ನಾಟ್ ಇ ಸ್ಕ್ವೇರ್. ಇಲ್ಲಿ ಡೈಎಲೆಕ್ಟ್ರಿಕ್ ಮೀಡಿಯಂ ಇರೋದ್ರಿಂದ ಅದರ ಎನರ್ಜಿ ಕೆ ಟೈಮ್ಸ್ ಜಾಸ್ತಿ ಆಗುತ್ತೆ, ಕೆ ಹಾಕೊಳ್ಬೇಕು. ಯು ಈಸ್ ಈಕ್ವಲ್ ಟು ಕೆ, ಹಾಗೆ ಇರಲಿ 1/2. ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಿಲ್ಲ, ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಂತ ಬರ್ಕೊಳ್ಬೋದು, V/D ಅಂತ ಬರ್ಕೊಳ್ಬೋದು. ಸೊ ಫಾರ್ಮುಲಾ ರೀರೈಟ್ ಮಾಡಿದ್ರೆ ಕೆ ಇಂಟು 1/2 ಎಪ್ಸಿಲಾನ್ ನಾಟ್. E can be written as V/D square ಇಂದ V square by D square. ಅಲ್ಲಿಗೆ U is equal to K substitute ಮಾಡಿ 5 into 1/2 epsilon naught 8.854 into 10⁻⁻12 into V 500 square divided by D. D ಎಷ್ಟಿದೆ, 2 into 10⁻⁻3 ಸ್ಕ್ವೇರ್ ಮಾಡಿದ್ರೆ 4 into 10⁻⁻6 ಆಗುತ್ತೆ. ಸೊ U ನಿಯರ್ಲಿ ಎಷ್ಟು ಬರುತ್ತೆ ಅಂದರೆ 1.38 ಬರುತ್ತೆ. ಇಫ್ ಯು ಕ್ಯಾಲ್ಕುಲೇಟ್ ಇಟ್, ಯು ಆರ್ ಗೋಯಿಂಗ್ ಟು ಗೆಟ್ 1.38 ಜೌಲ್ ಪರ್ ಮೀಟರ್ ಕ್ಯೂಬ್ ಬರುತ್ತೆ. ಸೊ ದ ಆನ್ಸರ್ ಈಸ್ ಸಿ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿಗೆ ನಮ್ಮ ಸೆಕೆಂಡ್ ಚಾಪ್ಟರ್ನ ಎಲ್ಲ ಕ್ವಶನ್ಸು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತೆ ಫೀಲ್ಡ್ಸ್ ಥಿಯರಿ ಕಾನ್ಸೆಪ್ಟ್ ಬೋರ್ಡ್ ಎಕ್ಸಾಮ್ಗೆ ಹೆಲ್ಪ್ ಆಗೋಂಗೆ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟರ್ ಥಿಯರಿ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.